ಇರುತ್ತೆ ಅಂತ ಅನ್ಕೊಂತೀನಿ. ಎಲ್ರಿಗೂ ಕೂಡ ಒಂಥರ ಶಾಕಿಂಗ್ ಅಪ್ಪ ಇದೆಲ್ಲ. ಫಸ್ಟು ಲೈವ್ ಬಂದಿದೆ, ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ವೀಕ್ಷಕರೇ, ಆಲ್ರೆಡಿ ಎಲ್ರಿಗೂ ಕೂಡ ತಮ್ಳೆ ನೋಡಿ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಕೆಲವೊಬ್ರಿಗೆ ವಿಚಾರ ಗೊತ್ತಾಗಿರುತ್ತೆ. ಇಲ್ಲಿ ಅಷ್ಟಕ್ಕೂ ಗಿಲ್ಲಿ ಮಾಡಿರೋ ತಪ್ಪೇನು ಅಂತಂದ್ಬಿಟ್ಟು ಶಾಕ್ ಆಗುತ್ತೆ. ಒಂದು ರೀತಿ ಇದು ನ್ಯೂಸಲ್ಲಿ ಕೂಡ ಬಂತು, ಗಿಲ್ಲಿ ವಿರುದ್ಧ ದೂರು ದಾಖಲು ಅಂತಂದ್ಬಿಟ್ಟು. ಸಖತ್ ಶಾಕಿಂಗ್ ವಿಚಾರ. ಈ ಹಿಂದೆ ಅಶ್ವಿನಿ ಗೌಡ ಅವರು ಇದ್ರಲ್ಲ, ಅವ್ರ ಮೇಲೂ ಕೂಡ ಒಂದು ದೂರು ದಾಖಲಾಗಿತ್ತು. ಸದ್ಯ ಇವಾಗ ಗಿಲ್ಲಿ ಅವ್ರ ಮೇಲೂ ಕೂಡ ಒಂದು ದೂರು ದಾಖಲಾಗಿದೆ ಅಂತಂದ್ಬಿಟ್ಟು ನ್ಯೂಸ್ ಬರ್ತದೆ. ಸಿಕ್ಕಾಪಟ್ಟೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಶಾಕ್ ಆಗುತ್ತೆ ಅನ್ಕೊಂತೀನಿ. ಗಿಲ್ಲಿ ವಿರುದ್ಧ ಏನಪ್ಪ ದೂರು ದಾಖಲಾಗಿದೆ ಅಂತ ಅಂದ್ರೆ, ಇಲ್ಲಿ ಕಳೆದ 2 ವಾರಗಳ ಹಿಂದೆ ಅಂದ್ರೆ ರಿಷಾ ಗೌಡ ಅವ್ರದ್ದು ಬಟ್ಟೆ ಇತ್ತಲ್ವ, ಬಟ್ಟೆನ ತಗೊಂಡೋಗಿ ಗಿಲ್ಲಿ ನಟ ಅವರು ಇಲ್ಲಿ ಬಾತ್ರೂಮ್ ಹತ್ರ ಇಡ್ತಾರೆ. ಅದಕ್ಕೆ ಇಲ್ಲಿ ಮಹಿಳೆಯರದು ಬಟ್ಟೆ ಯಾಕೆ ಮುಟ್ಟಿದ್ದಾರೆ ಗಿಲ್ಲಿ ಅವರು ಅಂತಂದ್ಬಿಟ್ಟು ಇಲ್ಲಿ ಅವ್ರ ವಿರುದ್ಧ ದೂರು ದಾಖಲಾಗಿದೆ. ಎಂತ ಚಿಕ್ಕ ಮ್ಯಾಟ್ರಿಗೆಲ್ಲ ಇಲ್ಲಿ ದೂರು ಕೊಡ್ತಾರೆ ನೋಡಿ. ಮಹಿಳಾ ಆಯೋಗದವರು ಇಲ್ಲಿ ದೂರು ಕೊಟ್ಟಿರೋದು. ರಿಷಾ ಅವ್ರು ಹೊಡೆದಿರೋದು ಇಲ್ಲಿ ಏನು ಲೆಕ್ಕಕ್ಕೆ ಬಂದಿಲ್ಲ. ಆದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರು ಮಾಡಿರೋ ತಪ್ಪು ಅಂತ ಅಂದ್ಬಿಟ್ಟು ಫೂಟೇಜ್ ಎಲ್ಲ ತರಿಸ್ಕೊಂಡಿದಾರಂತೆ. ಫೂಟೇಜ್ ಎಲ್ಲ ತರಿಸ್ಕೊಂಡು ಚೆಕ್ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಅಲ್ಲಿ ಏನೊಂದು ಫುಟೇಜ್ ಇರುತ್ತೆ, ಆ ಫುಟೇಜ್ ಎಲ್ಲ ತರಿಸ್ಕೊಂಡು ಚೆಕ್ ಮಾಡಿದ್ದಾರೆ. ಆ ನಂತರ ಇಲ್ಲಿ ಗಿಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಹಾಗೆ ಬಿಟ್ಟಿರೋದು. ಸದ್ಯ ಈಗ ಅವ್ರ ವಿರುದ್ಧ ಏನೋ ಒಂದು ಷಡ್ಯಂತ್ರ ನಡೀತಿದೆಯೋ, ಏನು ನಡೀತಿದೆಯೋ, ಹೆಸರು ಹಾಳು ಮಾಡಬೇಕು ಅಂತ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ಅವ್ರ ಮೇಲೆ ಒಂದು ದೂರು ಕೂಡ ಇಲ್ಲಿ ದಾಖಲಾಗಿದೆ. ನಿಮ್ಗೆ ಏನಿಸ್ತದೆ ವೀಕ್ಷಕರ ಇದ್ರ ಬಗ್ಗೆ? ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು. ನನಗೆ ಅದ್ರ ಬಗ್ಗೆ ಗೊತ್ತಿರೋ ಖಂಡಿತವಾಗ್ಲೂ ಇಲ್ಲಿ ಅಪ್ಡೇಟ್ ಕೊಡ್ತೀನಿ. ಸದ್ಯ ನಾನು ನ್ಯೂಸ್ ನೋಡಿದಾಗ ನಂಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಏನಪ್ಪ ಅಂಥದ್ದೇನು ಮಾಡ್ಬಿಟ್ರು ಇಲ್ಲಿ ಗಿಲ್ಲಿ ನಟ ಅವರು ಅಂತಂದ್ಬಿಟ್ಟು. ಬೇಕು ಅಂತ ಈ ರೀತಿ ಮಾಡ್ತಾ ಇದಾರ, ಅವ್ರು ಗೆಲ್ಬಾರ್ದು ಅಂತಂದ್ಬಿಟ್ಟು ಯಾರಾದರೂ ಈ ರೀತಿ ಮಾಡ್ತಾ ಇದಾರ ಗೊತ್ತಿಲ್ಲ. ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಇವಾಗ ಬಿಗ್ ಬಾಸ್ ಅಲ್ಲಿ ರಿಷಾ ಗೌಡರು ಯಾವಾಗ ಎಂಟ್ರಿ ಕೊಡ್ತಾರೋ, ಈ ರಿಷಾ ಗೌಡರು ಗಿಲ್ಲಿ ನಟ ಅವ್ರ ಮೇಲೆ ಕೈ ಮಾಡ್ತಾರೆ. ಆದ್ರೆ ಅದಕ್ಕೆ ಇಲ್ಲಿ ಯಾರು ಕೂಡ ಆಕ್ಷನ್ ತಗೊಂಡಿಲ್ಲ. ಇಲ್ಲಿ ಮಹಿಳೆಯರ ಬಟ್ಟೆನ ಇಲ್ಲಿ ಗಿಲ್ಲಿ ನಟ ಅವರು ಮುಟ್ಟಿದ್ರು ಅಂತಂದ್ಬಿಟ್ಟು ಹುಚ್ಚರ ಸಂತೆ ನಡೆಯುತ್ತಿದೆ. ಸಾಕಾಗಿದೆ. ಬಿಗ್ ಬಾಸ್ ಹುಚ್ಚರ ಸಂತೆ ನಡೀತಿದೆಯಾ ಸರ್? ಏನೋ ಅರ್ಥ ಆಗ್ಲಿಲ್ಲ, ಅದು ಏನ್ ಕೇಳಿದ್ರಿ ಕ್ವಶನ್ ಅಂತ. ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರ ಅಂದ್ರೆ ಇದೆ. ರಿಷಾ ಬಟ್ಟೆಗಳನ್ನ ಇಲ್ಲಿ ವಾಶ್ರೂಮ್ ಅಲ್ಲಿ ಇಟ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಅದ್ರ ಸಂಬಂಧಪಟ್ಟಂಗೆ ದೂರು ದಾಖಲಾಗಿರೋದು. ಮತ್ತೆ ಜೊತೆಗೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಕೂಡ ಇಲ್ಲಿ ದೂರು ದಾಖಲಾಗಿದೆ. ಅಂದ್ರೆ ಈಗ ಏಕವಚನ ಬಳಸ್ತಾರಲ್ಲ, ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಎರಡೂ ಕೂಡ ಇಲ್ಲಿ ದೂರು ದಾಖಲಾಗಿದೆ ಅವ್ರ ಮೇಲೆ. ಸದ್ಯ ರಿಷಾ ಗೌಡ ಅವ್ರು ಬಚಾವಾಗಿದ್ದಾರೆ, ಹೊಡೆದ್ರು ಕೂಡ ಇಲ್ಲಿ ಅವ್ರು ಬಚಾವಾಗಿದ್ದಾರೆ. ಆದ್ರೆ ಇಲ್ಲಿ ಬರೀ ಬಟ್ಟೆ ಎತ್ತಿಕ್ಕಿರೋ ಕಾರಣಕ್ಕೆ ಗಿಲ್ಲಿ ನಟ ಅವ್ರ ಮೇಲೆ ಒಂದು ದೂರು ಕೂಡ ದಾಖಲು ಮಾಡಿದ್ದಾರೆ. ಮಹಿಳಾ ಆಯೋಗದವರು ಒಂದು ಫೂಟೇಜ್ ಇದೆಯಲ್ಲ, ಫೂಟೇಜ್ ಎಲ್ಲ ತರಿಸ್ಕೊಂಡು ನೋಡಿ ಆನಂತರ ಗಿಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಸಾಕ್ಷಿ ಸಿಕ್ಕಾದ ಮೇಲೆ ಇಲ್ಲಿ ಆ ಪ್ರಕರಣದಲ್ಲಿ ಲೀಗಲ್ ಟೀಮ್ ಅಂತ ಬಿಟ್ಟಿರ್ತಾರಲ್ವ, ಆ ಟೀಮ್ಗೆ ಇಲ್ಲಿ ಕಳಿಸಿದಾರಂತೆ. ಸಿಕ್ಕಾಪಟ್ಟೆ ಸ್ವಲ್ಪ ಶಾಕಿಂಗ್ ಕೂಡ ಆಗುತ್ತೆ ವೀಕ್ಷಕರ, ನಿಜವಾಗ್ಲೂ ಕೂಡ. ಇಲ್ಲಿ ದೊಡ್ಡ ತಪ್ಪು ಮಾಡಿದವರು ಇದು ಗಿಲ್ಲಿ ವಿನ್ನರ್ ಅಂತ ಅರ್ಥ ಆಗಲಿಲ್ಲ ಸರ್. ಯಾರೋ, ಹೌದು ಸರ್, ನಮಗೂ ಹಂಗೆ ಅನ್ಸದೆ, ಯಾರೋ ಬೇಕಂತಾನೆ ಇಲ್ಲಿ ಮಾಡಿರೋದು ಅಂತ. ಆದ್ರೆ ಮಹಿಳಾ ಆಯೋಗದವರೇ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು, ಅಂದ್ರೆ ಅವ್ರ ವಿರುದ್ಧ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು.
ಅಂತ ಒಂದು ದೊಡ್ಡದು ಒಂದೇನಿರಲಿಲ್ಲ. ಮಹಿಳೆಯರು ಬಟ್ಟೆ ಮುಟ್ಟಿದ್ರು ಅಂತಂದ್ರೆ ಈಗ ಸಹ ಸ್ಪರ್ಧಿ ಜೊತೆ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ. ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಇದೆಲ್ಲ ಚರ್ಚೆ ಕೂಡ ಆಗಿತ್ತು. ಸಣ್ಣ ಸಣ್ಣ ಇಲ್ಲಿ ಏನಾಗ್ತಿದೆ ಅಂದ್ರೆ ಗಿಲ್ಲಿ ನಟ ಅವ್ರಿಗೆ ಸಣ್ಣ ಸಣ್ಣ ವಿಚಾರಗಳಿಗೆ ಇಲ್ಲಿ ತಗ್ಲಾಕೊಂತಿದ್ದಾರೆ. ಸಣ್ಣ ಪುಟ್ಟ ವಿಚಾರ ದೊಡ್ಡ ದೊಡ್ಡ ತಪ್ಪು ಮಾಡಿದವರು ಎಲ್ಲರೂ ಕೂಡ ಇಲ್ಲಿ ಬಚಾವ್ ಆಗ್ತಾ ಇದಾರೆ. ಚಿಕ್ಕ ಚಿಕ್ಕ ತಪ್ಪು ಮಾಡಿದಾರಲ್ಲ ಅವ್ರು ಸಿಕ್ಕಾಪಟ್ಟೆಯಲ್ಲಿ ಸಿಕ್ಕಾಕೊಂತಿದ್ದಾರೆ. ಒಂದ್ ಮನೆ ಅಂತ ಬಂದ್ಮೇಲೆ ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ದೂರು ಕೊಡೋಕೆ ಗಿಲ್ಲಿಗೆ ಕುಗ್ಸೋಕೆ ಮಾಡ್ತಿರೋದು. ಹೌದು ಸರ್, ಹಂಗೆ ಅನ್ಸತ್ತೆ. ಗಿಲ್ಲಿಯವ್ರನ್ನ ಕುಗ್ಗಿಸ್ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು. ಒಂದ್ ಮನೆ ಅಂತ ಬಂದ್ಮೇಲೆ ಎಲ್ಲ ಇರುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ದೂರು ಕೊಡೋದು, ಗಿಲ್ಲಿಗೆ ಕುಗ್ಗಿಸೋಕೆ. ನನಗಂತೂ ಹಾಗೆ ಅನಿಸ್ತದೆ. ಸುಮಾರು ನೀವು ನೋಡ್ಬೋದು ಕಿಚ್ಚನ ಪಂಚಾಯತಿಲಿ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ರು. ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಕ್ಲಾಸ್ ತಗೊಂಡ್ರು. ಅದು ಚಿಕ್ಕ ಚಿಕ್ಕ ವಿಚಾರ ನೋಡಿ, ದೊಡ್ಡ ದೊಡ್ಡ ವಿಚಾರ ಏನೇನೋ ಮಾತಾಡಿದ್ರು. ಈ ಹಿಂದೆ ಅಶ್ವಿನಿ ಗೌಡ ವಿರುದ್ಧನೂ ಇಲ್ಲ ದೂರು ದಾಖಲಾಗಿತ್ತು. ಹೌದು ಸರ್, ಗಿಲ್ಲಿ ಸೂಪರೇ. ಬಟ್ ಆದ್ರೆ ಇವಾಗ ಏನಾಗ್ತದೆ, ಲೈವ್ ಅಲ್ಲೂ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಕಾವ್ಯ ಅವ್ರಿಗೂ ಮತ್ತೆ ಗಿಲ್ಲಿ ಅವ್ರಿಗೂ ಇಬ್ರಿಗೂ ಕೂಡ ಇಲ್ಲಿ ಜಗಳ ಆಗಿದೆ. ಇದು ಅಶ್ವಿನಿ ಗೌಡ ಅವ್ರದ್ದು ಗಿಮ್ಮಿಕ್ ಇರಬಹುದಾ? ಇಲ್ಲ ಇಲ್ಲ ಅನ್ಸುತ್ತೆ ಸರ್. ಯಾಕಂತಂದ್ರೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದಾರಲ್ಲ, ಆ ರೀತಿ ಏನು ಅನ್ಸಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಆಟ ಆಡಕ್ಕೆ ಹೋಗಿರ್ತಾರೆ. ಬಟ್ ಅಲ್ಲಿರೋ ಕಂಟೆಸ್ಟೆಂಟ್ಗಳು ನಾನು ಹೇಳ್ತಿರೋದು ಯಾರಿಗೂ ಕೂಡ ಪರ್ಸನಲಿ ಒಂದು ದ್ವೇಷ ಅಂತ ಇಲ್ಲಿ ಇರಲ್ಲ. ಬಟ್ ನಾನು ಗೆಲ್ಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಗಿಲ್ಲಿ ಹೌದು ಸರ್, ಇಲ್ಲಿ ಹೇಳ್ತಾ ಇದ್ದೀರಾ ಗಿಲ್ಲಿ ಬೆಳಿತಿರೋದು ಅವ್ರಿಗೆ ಕಷ್ಟ ಆಗ್ತಿರ್ಬೋದು. ಹೌದು, ಇಲ್ಲಿ ಬಡವ್ರ ಮಕ್ಕಳನ್ನ ಬೆಳೆಯಕ್ಕೆ ಬಿಡಲ್ಲ ಅಂತ ಹೇಳ್ತಾರಲ್ಲ, ಒಂದೊಂದು ಟೈಮ್ ಅದು ನಿಜ ಅಂತ ಕೂಡ ಅನ್ಸುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರ ನಾನು ಹೇಳ್ತಿರೋದು. ಇಲ್ಲಿ ಬಟ್ಟೆ ತಗೊಂಡೋಗ್ಬಿಟ್ಟು ಬಾತ್ರೂಮಲ್ಲಿ ಇಟ್ರು ಅಂತಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಡ್ತಾರಲ್ಲ, ಸಿಕ್ಕಾಪಟ್ಟೆ ಶಾಕಿಂಗ್ ಆಗುತ್ತೆ. ಧನುಷ್ದು ಓವರ್ ಆಯ್ತು. ಮನು ಅವ್ರು ಹೇಳ್ತಾ ಇದ್ದೀರಾ ಧನುಷ್ದು ಓವರ್ ಆಯ್ತು ಅಂತಂದ್ಬಿಟ್ಟು. ಹೌದು, ಇಲ್ಲಿ ರಕ್ಷಿತ್ ಅವ್ರಿಗೆ ಇರಕ್ಕೆ ಯೋಗ್ಯತೆನೇ ಇಲ್ಲ ಅಂತಂದ್ಬಿಟ್ಟು. ಅಂದ್ರೆ ಇವಾಗ ಏನ್ ಕೊಟ್ಟಿದ್ರು ನಾಮಿನೇಷನ್ ಟಾಸ್ಕ್ ಅಂತಂದ್ಬಿಟ್ಟು, ಅದರಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು ಅವ್ರಿಗೆ ಇರಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಇಲ್ಲಿ ಏನ್ ಚಾನ್ಸ್ ಇದೆ ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ಬಿಟ್ಟು. ನೀವು ಧನುಷ್ ಅವ್ರನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಸುಮಾರು 3 ವಾರ ಆದ್ಮೇಲೆ ಅವರು ತುಂಬಾ ಚೆನ್ನಾಗಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆಯೋಕೆ ನೋಡ್ತಾರೆ ದುರಾಂಕೋರ್ದವರು. ಹೌದು ಸರ್, ಬೇರೆಯವ್ರ ಹೊಟ್ಟೆ ಮೇಲೆ ಅಲ್ಲಿ ಹೊಡಿಯಕ್ಕೆ ನೋಡ್ತಾ ಇದಾರೆ. ನಿಮಗೂ ಇದು ಸಿಲ್ಲಿ ರೀಸನ್ ಅಂತ ಅನ್ಸಲ್ವಾ? ಇಲ್ಲಿ ಗಿಲ್ಲಿಯವ್ರು ಅಂತ ಒಂದು ದೊಡ್ಡ ತಪ್ಪು ಏನ್ ಮಾಡ್ಬಿಟ್ಟಿದ್ದಾರೆ. ನನಗೇನೋ ನಿಜವಾಗ್ಲೂ ಕೂಡ ಇಷ್ಟು ದೊಡ್ಡ ತಪ್ಪು ಅಂತ ಅನ್ಸಲ್ಲ. ಬಟ್ಟೆನ ತಗೊಂಡೋಗಿ ಅಲ್ಲಿ ತಮಾಷೆಗೆ ಇಲ್ಲಿ ಇಟ್ರು. ಸಹ ಸ್ಪರ್ಧಿಗಳು ಇಬ್ರು ಕೂಡ ಇಲ್ಲಿ ಆತರ ವಿಚಾರ ತಗೊಳಕ್ ಹೋದ್ರೆ ಒಂದು ಬಟ್ಟೆ ವಿಚಾರ ಬಂದಿತ್ತಲ್ಲ, ಇಲ್ಲಿ ಬೇರೆಯವ್ರ ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಹಾಗೆ ನೋಡಕ್ ಹೋದ್ರೆ ಮಹಿಳಾ ಆಯೋಗದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಬೇಕಂತಂದ್ಬಿಟ್ಟು ಪರ್ಸನಲ್ ಟಾರ್ಗೆಟ್ ಮಾಡಿದ್ರ ಅಂತ ಅನ್ಸ್ಬಿಡುತ್ತೆ ಈ ತರ ವಿಚಾರಗಳು ನೋಡಿದಾಗ. ರಿಷಾ ಅವ್ರ ಅಪ್ಪ ಅವರೇ ಕೊಟ್ಟಿರಬೇಕು. ಇಲ್ಲ ಅನ್ಸುತ್ತೆ ಮೇಡಮ್. ಏನಕ್ಕೆ ಅಂತಂದ್ರೆ ಅವ್ರಿಗೂ ಗೊತ್ತಿರುತ್ತೆ, ಬೇಕು ಅಂತ ಹೋದ್ರೆ ರಿಷಾ ಅವ್ರ ಹೆಸರಿಗೆ ಇಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಯಾಕಂದ್ರೆ ಮೇನ್ ಆಗಿ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದೇ ತಪ್ಪು. ಅದು ಬಿಗ್ ಬಾಸ್ ರೂಲ್ಸ್ ಅಂತಲ್ಲ, ಯಾರು ಕೂಡ ಯಾರ ಮೇಲೂ ಕೂಡ ಕೈ ಮಾಡಂಗಿರಲ್ಲ. ರಿಷಾ ಅವ್ರ ಅಪ್ಪ ಕೊಟ್ಟಿರಲ್ಲ ಅಂತ ಅನ್ಸುತ್ತೆ. ಮಹಿಳಾ ಆಯೋಗದವರು ಇಲ್ಲಿ ಕೊಟ್ಟಿರೋದು. ಹೌದು, ಗಿಲ್ಲಿ ಹಳ್ಳಿ ಹುಡುಗ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಸವಾರಿ ಮಾಡಕ್ ನೋಡ್ತಾ ಇದಾರೆ. ಹಾಯ್ ಮೇಡಮ್ ಅಂತ ಹೇಳಿದಾರೆ. ಹಾಯ್ ಸರ್. ಗಿಲ್ಲಿಯನ್ ಪುಟ್ಟಿ ರಕ್ಷಿತಾ ಗುಡ್ ಕ್ಯಾರೆಕ್ಟರ್ ಮೇಡಮ್. ಹೌದು ಸರ್, ನನಗೂ ನೋಡಿದಾಗ ಹಾಗೆ ಅನಿಸ್ತದೆ. ಇಲ್ಲಿ ಗಿಲ್ಲಿ ಅವ್ರದ್ದು ಒಂದು ಮಿಸ್ಟೇಕ್ ಏನಾಗ್ತದೆ ಅಂತಂದ್ರೆ ಎಲ್ಲರ ಹತ್ರನೂ ಕೂಡ ಅವರು ತುಂಬಾ ಚೆನ್ನಾಗಿ ನಡ್ಕೊಂತಿದ್ದಾರೆ. ಬಟ್ ಕೆಲವೊಬ್ಬರು ಸ್ಪರ್ಧಿಗಳಿಗೆ ಅದು ಇರಿಟೇಷನ್ ಅಂತ ಅನ್ನಿಸ್ತದೆ. ಆದ್ರೆ ಒಂದು ವಿಚಾರ ಏನಿವತ್ತ ನಾನು ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ ಗಿಲ್ಲಿ ಅವರು ಕಾವ್ಯ ಅವರು ಇಲ್ಲಿ ಮಾತಾಡ್ತಲ್ಲ. ಸ್ವಲ್ಪ ಇಲ್ಲಿ ಗಿಲ್ಲಿ ಅವರು ಒಂದು ಲೆಟರ್ ಕೂಡ ಇಲ್ಲಿ ಬರೀತಾರೆ. ಐ ಲವ್ ಯು, ನೀನು ನನ್ನ ಪ್ರೀತಿ ಮಾಡುವಂತೇನೋ ಇಲ್ಲಿ ಬರೆದಿರ್ತಾರೆ ಇಂಗ್ಲಿಷಲ್ಲಿ. ಬಟ್ ಅದನ್ನ ನಾನು ಸರಿಯಾಗಿ ಗಮನಿಸ್ಲಿಲ್ಲ. ಬಟ್ ವಿಡಿಯೋ ನೋಡಿದೆ, ನಾನು ಇಲ್ಲಿ ಕ್ಲಿಪ್ಸ್ನ ನೋಡಿದ್ದೆ. ಸ್ವಲ್ಪ ಗಿಲ್ಲಿ ಅವರು ಸೀರಿಯಸ್ ಆಗಿ ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಕೂಡ. ಇದನ್ನ ಗಿಲ್ಲಿ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರಕ್ಷಿತ್ ಅವರಂತೂ ಬಿಡಿ, ಒಂದೇ ಒಂದು ತಪ್ಪು ಮಾಡಿದ್ರು ಅಷ್ಟೇ. ಅದಕ್ಕೆ ಇಲ್ಲಿ ಮನೆಯವರೆಲ್ಲರೂ ಕೂಡ ಅವ್ರಿಗೆ ಚಾಕು ಕೂಡ ಚುಚ್ಚಿದ್ರು. ಹೌದು, ಇವತ್ತು ಲೈವ್ ನೋಡಿದ್ರಿ, ಹೆಣ್ಮಕ್ಳು ಬಟ್ಟೆ ಒಗಿಸ್ತಾರೆ, ಗಿಲ್ಲಿ ಟಾಸ್ಕ್ ಮಾಡಿಲ್ವಾ? ಹಾಗಲ್ಲ ಸರ್, ಇದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಸೋಂಬೇರಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಾಕಿದ್ದೆ. ಮೋಸ್ಟ್ಲಿ ನೀವು ನೋಡಿಲ್ಲ ಅಂತ ಕಾಣಿಸುತ್ತೆ. ಇಲ್ಲಿ ಏನಾಯ್ತು ಅಂತಂದ್ರೆ ಗಿಲ್ಲಿ ಅವ್ರಿಗೆ ಒಂದು ಟಾಸ್ಕ್ ಅಂತ ಕೊಟ್ಟಿರ್ತಾರೆ. ಈಗ ಒಬ್ಬೊಬ್ಬರಿಗೆ ಇಲ್ಲಿ ಮನೇಲಿ ಬೇಜವಾಬ್ದಾರಿ ಯಾರು, ಸೋಂಬೇರಿ ಯಾರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಸೋಂಬೇರಿ ಅಂತ ಹೇಳಿದ್ದಾರೆ. ಬೇಕಿದ್ರೆ ಆ ವಿಡಿಯೋ ಚೆಕ್ ಮಾಡಿ. ನಾನು ಪೂರ್ತಿ ಕಂಪ್ಲೀಟ್ ಆಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದೀನಿ. ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ ಇದು ಗಿಲ್ಲಿ ಅವರ ಒಂದು ಸ್ಟ್ರಾಟರ್ಜಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಮನೆಯಲ್ಲಿ ಅವ್ರಿಗೆ ಗುಲಾಮ ಅಂತ ಅಂದ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ಆ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಡ್ತಾರೆ. ಗಿಲ್ಲಿ ಅವರು ಅದನ್ನ
ನಗನಗ್ತಾನೆ ಸ್ವೀಕರಿಸ್ತಾರೆ. ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಾ ಇರೋದೇ ಮಿಸ್ಟೇಕ್ ಏನು ಅಂತಂದ್ರೆ, ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಕಾಮಿಡಿ ರೀತಿಲೇ ತಗೊಂತಿದ್ದಾರೆ. ಬಟ್ ಅವ್ರಿಗೆ ಹರ್ಟ್ ಆಗಿರುತ್ತೆ, ಆ ಒಂದು ಕ್ಷಣದಲ್ಲಿ ಅವ್ರು ಹೇಳ್ತಲ್ಲ ಅಷ್ಟೇ. ಹಾಯ್ ಅಕ್ಕ ಅಂತ ಹೇಳಿದ್ದಾರೆ. ಹಾಯ್ ಸರ್. ಬಿಗ್ ಬಾಸ್ ಒಳ್ಳೆ ವೇದಿಕೆ ಮಾಡಿ ಹೆಸರು ಕೆಡಿಸ್ತಾ ಇದ್ದಾರೆ, ಏನು ಮಾಡಿದನು ಗಿಲ್ಲಿ ವಿನ್ ಆಗಬಾರ್ದು, ಬಡವರ ಮೇಲೆ ಹೊಟ್ಟೆ ಉರಿ. ಹೌದು ಸರ್, ಹೊಟ್ಟೆ ಉರಿ ಅಂತಾನೆ ಅನ್ಸುತ್ತೆ. ಬಡವ್ರ ಮೇಲೆನೆ ಅಲ್ವಾ ಎಲ್ಲರೂ ದರ್ಪ ತೋರ್ಸಕ್ಕಾಗೋದು. ಶ್ರೀಮಂತರ ಹತ್ರ ಹೋಗ್ಬಿಟ್ಟು ಯಾರು ದರ್ಪ ತೋರ್ಸಕ್ಕಾಗುತ್ತೆ? ಅದೇ ಕಾಮನ್ ಆಗಿ ನಾನು ಹೇಳ್ತಿರೋದು. ಇಲ್ಲಿ ಶ್ರೀಮಂತರ ಮೇಲೆ ಹೋಗ್ಬಿಟ್ಟು ದರ್ಪ ತೋರ್ಸಕ್ ಆಗೋದೇ ಇಲ್ಲ ಖಂಡಿತವಾಗ್ಲೂ. ಸರ್ ಅದೇ ಹೇಳಿದ್ನಲ್ಲ, ಇವಾಗ ನೀವು ಜಾಯ್ನ್ ಆದ್ರಿ ಅಂತ ಕಾಣಿಸುತ್ತೆ. ಗಿಲ್ಲಿ ಅವ್ರ ಮೇಲೆ ರಿಷಾ ಅವ್ರದ್ದು ಬಟ್ಟೆ ಎತ್ಕೊಂಡು ಹೋಗಿ ಬಾತ್ರೂಮ್ ಹತ್ರ ಇಟ್ರಲ್ಲ, ಒಂದು ಹೆಣ್ಮಗು ಬಟ್ಟೆನ ಪರ್ಮಿಷನ್ ಇಲ್ಲದೆ ಹತ್ರ ಮುಟ್ಟಂಗಿಲ್ಲ ಆಕ್ಚುಲ್ ಆಗಿ. ಅದಕ್ಕೋಸ್ಕರನೇ ಗಿಲ್ಲಿ ಅವ್ರ ಮೇಲೆ ಕೇಸ್ ಹಾಕಿರೋದು. ಫೂಟೇಜ್ ಎಲ್ಲ ತಗೊಂಡಿದ್ದಾರೆ, ಅಬ್ಸರ್ವ್ ಮಾಡಿ. ಎಲ್ಲಾ ಫೂಟೇಜ್ನು ಕೂಡ ತರಿಸ್ಕೊಂಡು ಚೆಕ್ ಮಾಡಿದ್ದಾರೆ. ಇಲ್ಲಿ ನಮಗೆ ಇಲ್ಲಿ ಲೈವ್ ನೋಡ್ತಿದ್ರು ಕೂಡ ಕೆಲವೊಂದು ಕ್ಲಿಪ್ಸ್ಗಳು ಇಲ್ಲಿ ಕಟ್ ಆಗಿರುತ್ತೆ, ಅದಕ್ಕೆ ಎಲ್ಲಾನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರದ್ದು ಏನ್ ತಪ್ಪಿದೆ, ಮತ್ತೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಆ ಒಂದು ಕಂಪ್ಲೇಂಟ್ ಅಲ್ಲಿ. ಹೌದು ಹೇಳ್ತಾರೆ. ಬಟ್ಟೆ ಬಗ್ಗೆ ಅವರ ಮೇಲೆ ಕೇಸ್ ಹಾಕುವಂತ ವಿಚಾರ ಏನಿಲ್ಲ. ಮನೆ ಅಂದ ಮೇಲೆ ಇಂಥದ್ದೆಲ್ಲ ಕಾಮನ್. ಗಿಲ್ಲಿ ಇಸ್ ಬೆಸ್ಟ್ ಪರ್ಸನ್. ಹೌದು ಸರ್, ನಾನು ಅದನ್ನೇ ಇಲ್ಲಿ ಹೇಳ್ತಿರೋದು. ಇಲ್ಲಿ ಈ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಅವ್ರ ಮೇಲೆ ಕೇಸ್ ಹಾಕೋದು ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಪರ್ಸನಲ್ ಆಗಿ ನನ್ನ ಒಂದು ಒಪಿನಿಯನ್ ಹೇಳ್ಬೇಕಂದ್ರೆ, ಯಾಕಂದ್ರೆ ಬೇರೆಯವ್ರಿಗೆ ಇದು ತಪ್ಪು ಅಂತ ಅನಿಸ್ಬೋದು. ಏನ್ ಬರೀ ಗಿಲ್ಲಿ ಬಗ್ಗೆನೇ ನೀವು ಮಾತಾಡ್ತೀರಾ, ಬಕೆಟ್ ಹಿಡಿತಾರ ಅಂತೆಲ್ಲ ಇಲ್ಲಿ ಕೇಳ್ತಾರೆ. ನಿಜವಾಗ್ಲೂ ನೀವು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ತಪ್ಪು ಅಂತ ಹೇಳಿದ್ದೀನಿ. ಮನೋರ್ ಹೇಳ್ತಿದ್ದೀರಾ ಕಾವ್ಯ ಅವ್ರದ್ದು ಡಬಲ್ ಗೇಮ್ ಇದೆ ಅಂತ ಅಂದ್ಬಿಟ್ಟು. ಸರ್ ಹಾಗೇನೋ ಅನ್ಸಲ್ಲ, ಯಾಕಂತಂದ್ರೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಆದಷ್ಟು. ಏನಕ್ಕೆ ಅಂತಂದ್ರೆ ಎಲ್ಲರೂ ಕೂಡ ಏನ್ ಹೇಳ್ತಾರೆ ಗೊತ್ತಾ, ಗಗನ ಅವ್ರ ವಿಷಯನ ನೀವು ತಗೊಳ್ಳಿ, ನಾನು ಹೇಳ್ತಾರೆ ಸಿಂಪಲ್ ಆಗಿ ಗಿಲ್ಲಿನ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ಲು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರ ಹೆಸರು ಕೂಡ ಅಲ್ಲಿ ಡ್ಯಾಮೇಜ್ ಆಗ್ಬಾರ್ದಲ್ಲ ಕಾವ್ಯ ಅವ್ರ ಹೆಸರಿಗೆ, ಅದಕ್ಕೋಸ್ಕರ ಅವ್ರು ಆ ರೀತಿ ಮಾಡ್ತಾ ಇರ್ಬೋದು ನಾನು ಹೇಳ್ತಾ ಇರೋದು ಅಷ್ಟೇ. ಯಾಕಂತಂದ್ರೆ ಡಬಲ್ ಗೇಮು ಅಂತ ನಾನು ಸುಮಾರು ಇಲ್ಲಿ ನೋಡಿದೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಕಾವ್ಯ ಅವ್ರ ಬಗ್ಗೆ ಹೇಳ್ತಿರೋದು. ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಅವರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದಾರೆ. ಗಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಹೌದು ಸರ್, ನನಗೂ ಹೌದು ಮೇಡಮ್. ಗಿರಿಜಾ ಅವ್ರು ಹೇಳ್ತಿದ್ದೀರಾ, ಹೌದು ಗಿಲ್ಲಿ ಅವರು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಆಟ ಅಂತ ಬಂದ್ಮೇಲೆ ಗೆಲುವಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ಇಲ್ಲಿ ಕೇವಲ ಇವ್ರು ಹೇಳಿದ್ರಲ್ಲ ಚಂದ್ರಪ್ರಭಾ ಅವರು, ಕಾಮಿಡಿ ಒಂದೇ ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತಗೋಬೇಕು. ನಾನು ಹೇಳ್ತಿರೋದು ಕಾಮಿಡಿ ಮಾಡ್ತಿರೋದೇ ತಪ್ಪು ಅಂತಲ್ಲ, ಸ್ವಲ್ಪ ಸೀರಿಯಸ್ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ರಕ್ಷಿತಾ ಡಸನ್ ನೌ ಹೌ ಟು ರೆಸ್ಪೆಕ್ಟ್ ಎನಿವನ್. ಇಲ್ಲ ಮೇಡಮ್, ಕೊಡ್ತಾ ಇದ್ದಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಏನಕ್ಕೆ ಅಂತ ಅವ್ರಿಗೆ ಕನ್ನಡ ಬರಲ್ಲ, ಅವರು ಕಲಿತಾ ಇದ್ದಾರೆ. ತಿಳ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿ ತಪ್ಪಾಗುತ್ತೆ. ಕನ್ನಡ ಬರೋರು ನಾವುಗಳೇನೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಬೇಕಿದ್ರೆ ಮಾತಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಬಟ್ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಲ್ಲ, ಅವ್ರು ಚಿಕ್ಕವ್ರು ಇದ್ದಾರೆ, ಹೇಳಿದ್ರೆ ಕಲ್ತ್ಕೊಂತಾರೆ. ಅವರೇ ಹೇಳ್ತಾ ಇದ್ದಾರೆ ಕಲ್ತ್ಕೊಂತೀನಿ ಅಂತ ಅಂದ್ಬಿಟ್ಟು. ನೋಡೋಣ ಮುಂದಿನ ದಿವಸಗಳಲ್ಲಿ ಅದು ಸ್ವಲ್ಪ ಚೇಂಜ್ ಆದ್ರೂ ಕೂಡ ಇಲ್ಲಿ ಆಗ್ಬೋದು. ವಚನ ಅಂತ ಕೇಳ್ತಾರೆ. ಬಟ್ಟೆ ಒಗಿತಾರೆ ಹೆಣ್ಮಕ್ಳು ಕೂಡ, ಅದಕ್ಕೆ ಕೇಸ್ ಹಾಕಬೇಕು. ಅದು ಟಾಸ್ಕ್ ಅಲ್ವಾ ಕೊಟ್ಟಿದ್ದು. ಬಟ್ ಅದೇ ನೀವು ಹೇಳಿದ್ದು ಕೂಡ ಕರೆಕ್ಟ್ ಆಗಿದೆ. ಈ ಒಂದು ಸಣ್ಣ ಪುಟ್ಟ ವಿಚಾರಗಳು ತಗೊಳಕ್ ಹೋದ್ರೆ ಇಲ್ಲಿ ರಿಯಾಲಿಟಿ ಶೋ ಮೇಲೆ ಇಲ್ಲಿ ಕೇಸ್ ಹಾಕ್ಬಿಡ್ಬೇಕು. ಗಂಡು ಮಕ್ಳು ಹೆಣ್ಮಕ್ಳು ಒಟ್ಟಿಗೆ ಇರ್ತಾರೆ ಒಂದೇ ಮನೇಲಿ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಬಂದ್ಬಿಡುತ್ತೆ. ಸಿಲ್ಲಿ ರೀಸನ್ಗಳು ಇಟ್ಕೊಂಡ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಮೇಲೆ ಕೇಸ್ ಹಾಕೋದು ಏನು ಕೂಡ ಇಲ್ಲಿ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಬಡವರ ಮಕ್ಕಳು ಬೆಳೆಯೋಕೆ ಬಿಡಲ್ಲ ಅನಿಸುತ್ತೆ. ಡಬಲ್ ಗೇಮ್ ಬಕೆಟ್ ಕಾವ್ಯ. ಆ್ಯಕ್ಚುಲಿ ಬಡವ್ರ ಮಕ್ಕಳು ಬೆಳೆಯೋಕ್ಕೆ ಬಿಡಲ್ಲ. ಸ್ವಲ್ಪ ಜನ ನೀವು ನೋಡ್ಬೋದು ಸಪೋರ್ಟ್ ಮಾಡೋರು ಕೂಡ ಇಲ್ಲಿ ಇದ್ದಾರೆ. ಬಟ್ ಆದರೆ ಬಡವ್ರ ಮಕ್ಕಳನ್ನ ಇಲ್ಲಿ ಬೆಳೆಯೋಕ್ಕೂ ಬಿಡದೇ ಇರೋರು ಕೂಡ ಇಲ್ಲಿ ಇದ್ದಾರೆ. ಡಬಲ್ ಗೇಮ್ ಕಾವ್ಯ ಅಂತ ಹೇಳ್ತಿದ್ದೀರಾ, ಬಕೆಟ್ ಡಬಲ್ ಗೇಮರ್ ಬಕೆಟ್ ಕಾವ್ಯ ಅಂತ ಹೇಳ್ತಿದ್ದೀರಾ. ಅಂದರೆ ಒಬ್ಬೊಬ್ರಿಗೆ ಒಂದೊಂಥರ ಅನ್ಸುತ್ತಲ್ಲ ಸರ್. ಕೆಲವೊಂದು ಟೈಮಲ್ಲಿ ಒಂದೊಂದು ಟೈಮ್ ಹಂಗೆ ಅನ್ಸೋದು ಕೂಡ ಇಲ್ಲಿ ಉಂಟು. ಇಲ್ಲಿ ಧನುಷ್ ಅವ್ರ ಜೊತೆ ಅವರು ಮಾತಾಡೋದು, ಅಭಿಷೇಕ್ ಅವ್ರ ಜೊತೆಯಲ್ಲಿ ಮಾತಾಡೋದು ನೋಡ್ತಾ ಇದ್ರೆ ಹಾಗೆ ಅನ್ಸ್ಬಿಡುತ್ತೆ ಒಂದೊಂದು ಟೈಮು. ಆದರೆ ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿದ್ರೆ ಇಲ್ಲಿ ಬೇಕಂತಂದ್ಬಿಟ್ಟು ಎಲ್ಲರೂ ಕೂಡ ಕಾವ್ಯವ್ರಿಗೂ ಕೂಡ ಬೇಜಾರು ಮಾಡ್ತಿದಾರಲ್ಲ, ಅವರು ಕೂಡ ಸ್ವಲ್ಪ ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಗಿಲ್ಲಿಯವ್ರನ್ನ ಅಂತ ಇಲ್ಲಿ ಅನಿಸ್ತದೆ. ಅದರಲ್ಲೂ ಕೂಡ ಇಲ್ಲಿ ಡೈರೆಕ್ಟಾಗಿ ಗಿಲ್ಲಿಯವ್ರು ಹೇಳಿದ್ರು, ಕಾವ್ಯ ನಿನ್ನ ನೋಡಿದ್ರೆ ನನಗೆ ವಾಮಿಟ್ ಬರಂಗೆ ಆಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರಿಗೂ ಕೂಡ ಸ್ವಲ್ಪ ಹರ್ಟ್ ಆಗಿದೆ. ನಾನು ಲೈವಲ್ಲಿ ನೋಡಿದಾಗ ನಾನು ಹೇಳಿದೆ ಆ ಒಂದು ವಿಚಾರ ಹೇಳಬೇಕು ಅಂತ ಕೂಡ ಇಲ್ಲಿ ಇದ್ದೆ. ಇಲ್ಲಿ ಗಿಲ್ಲಿ ಅವರು ಟ್ರೈ ಮಾಡ್ತಾ ಇದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿ 2 ರಿಂದ 3 ಸತಿ ಸುಮಾರು ಒಂದು ಓಮ್ ಸಿನಿಮಾದ ಸೀನ್ ಕೂಡ ರೀಕ್ರಿಯೇಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಬರೋ ಸೀನು ಐ ಲವ್ ಯು ಅಂತ ಬರುತ್ತಲ್ಲ ಅದಿರ್ಬೋದು. ಮತ್ತು ಇಲ್ಲಿ ನಿನ್ನೆ ಕಿಚ್ಚನ ಪಂಚಾಯಿತಿ ಆದಮೇಲೆ ಸಂಡೇ ಎಪಿಸೋಡಲ್ಲಿ ಅವರು ಒಂದು ಸಾಂಗ್ ಕೂಡ ಇಲ್ಲಿ ಹೇಳಿದ್ರು, ಅದನ್ನು ನಾನು ಮಾಡಿ ಹಾಕಿದ್ದೆ. ಇದು ಯಾವುದೋ ಒಂದು ಸಾಂಗಲ್ಲಿ ಬರುತ್ತೆ, ಐ ಲವ್ ಯು ಡಿಯರ್ ಅಂತ ಬಂದಾಗ ಇವರು ಐ ಲವ್ ಯು ಕಾವ್ಯ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅವರೇ ಒಂದ್ಸತಿ ಕೂಡ ಇಲ್ಲಿ ಕಾವ್ಯವರು ಐ ಲವ್ ಯು ಟು ಅಂತ ಕೂಡ ಇಲ್ಲಿ ಹೇಳಿಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಗಿಲ್ಲಿಯವರು ಅಂತ ಅನ್ಸುತ್ತೆ.
ಮತ್ತೆ ಎಸ್ಟರ್ಡೇ ಧ್ರುವಂತಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು ರಕ್ಷಿತಾ. ಹೌದು ಸರ್, ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಿ ಎಷ್ಟು ಟ್ರೋಲ್ ಆಗಿದೆ ಅಂತಂದ್ರೆ ಧ್ರುವಂತ್ ಅವ್ರದ್ದು ವಿಡಿಯೋ ಇಲ್ಲಿ ತುಂಬಾನೇ ಅವರು ಡಬಲ್ ಗೇಮ್ ಮಾಡ್ತಾ ಇದಾರೆ ಅಂತ ನನಗನ್ಸುತ್ತೆ. ಇವಾಗ ಇವ್ರು ಹೇಳಿದ್ರು ಲಾಸ್ಟ್ ಸೀಸನ್ ತಗೊಳಕ್ ಹೋದ್ರೆ ಗೋಮುಖ ವ್ಯಾಘ್ರ ಅಂತ ಅಂದ್ಬಿಟ್ಟು ಆ ರೀತಿಲಿ ನಡ್ಕೊಂತಿದ್ದಾರೆ, ಇನ್ನೊಂದು ಮುಂದೊಂದು ಮಾತಾಡ್ತಾರೆ. ಅವ್ರು ಮಾತಾಡಿದ್ದೆ ಅವ್ರಿಗೆ ನೆನಪಿಲ್ಲ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ಸ್ಪಂದನ ಅವ್ರ ಹತ್ರ ರಾಶಿಕ್ ಅವ್ರ ವಿಚಾರ ಯಾವ ರೀತಿ ಮಾತಾಡಿದ್ರು, ಒಂದು ಹೆಣ್ಮಗು ಬಗ್ಗೆ ಯಾವ ರೀತಿ ಮಾತಾಡಿದ್ರು, ಅದೇ ರಾಶಿಕ್ ಅವರು ಮಾತಾಡಿದ್ದು ತಪ್ಪೆ. ಬಟ್ ನಾನು ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ, ಇಲ್ಲಿ ಯಾರು ಧ್ರುವಂತ್ ಅವ್ರು ಮಾತಾಡಕ್ಕಲ್ವ ಹೇಳಿದ್ದು, ಅದಕ್ಕೋಸ್ಕರ ಇಲ್ಲಿ ಹೇಳ್ತಿರೋದು. ರಕ್ಷಿತ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಅದು ನನ್ನ ಒಂದು ತಾಕತ್ತು ಅಂತ ಹೇಳಿದ್ರಲ್ಲ. 6 ತಿಂಗಳಲ್ಲಿ ಅವ್ರು ಯೂಟ್ಯೂಬ್ ಚಾನಲ್ ಮಾಡಿ ಅಷ್ಟೊಂದು ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. 6 ತಿಂಗಳು, ಕೇವಲ 6 ತಿಂಗಳು ಟೈಮ್ ತಗೊಂಡಿದ್ದಾರೆ. ಧ್ರುವಂತ್ ಅವರು ಒಂದು ಹೆಸರು ಮಾಡಕ್ಕೆ ಎಷ್ಟು ಇಲ್ಲಿ ವರ್ಷ ಟೈಮ್ ತಗೊಂಡಿದ್ದಾರೆ. ಇವರು ತಿಂಗಳಲ್ಲಿದ್ರೆ ಅವರು ವರ್ಷಾನ್ಗಟ್ಲೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ನೀವು ಕಿಚ್ಚ ಸುದೀಪ್ ಸರ್ ಹೇಳಿದ್ದು ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಅವರೇ ಬೇಕು ಅಂತಂದ್ಬಿಟ್ಟು ಚಾನ್ಸ್ ಕೊಡಿ ಅಂತಂದ್ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದಿರೋದು. ಕೆಲವೊಬ್ರು ಸ್ಪರ್ಧಿಗಳು ಬೇಕಂತ ಚಾನ್ಸ್ ಕೇಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಜಾನ್ವಿ ಅವ್ರದ್ದು ಕೂಡ ಇಲ್ಲಿ ಅವರೇ ಹೇಳಿದ್ರು, ನೀವೇ ಇಲ್ಲಿ ಕಾಡಿ ಬೇಡಿ ಬಂದಿದ್ದೀರಾ ಅಂತ ಕೂಡ. ತಾಯಿ ಹೆಣ್ಮಕ್ಳು ಬಟ್ಟೆ ಒಗಿಸ್ತಾರೆ, ಇವಾಗ ಮೆನ್ ಕಮಿಷನ್ ಕೇಸ್ ಹಾಕ್ಬೇಕಾ? ನಾನು ಅದೇ ಅಲ್ವಾ ಸರ್ ಹೇಳಿದ್ದು, ಇವಾಗ ಪ್ರತಿಯೊಂದು ವಿಚಾರಕ್ಕೂ ಕೇಸ್ ಹಾಕ್ತೀನಿ ಅಂತ ಹೋದ್ರೆ ಇಲ್ಲಿ ಅದೇ ರೀತಿನೇ ಆಗ್ತಾ ಹೋಗೋದು. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಬ್ರು ಹೆಸರು ಕೆಡ್ಸಕ್ ನೋಡ್ತಾ ಇದಾರಾ, ಇಲ್ಲ ಅಂತಂದ್ರೆ ಇವ್ರನ್ನ ತುಳಿಯಕ್ಕೆ ನೋಡ್ತಾ ಇದಾರಾ, ಇಲ್ಲ ಅಂತಂದ್ರೆ ಈ ಸೀಸನ್ ಅಲ್ಲಿ ಗಿಲ್ಲಿ ಅವರು ವಿನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಯಾರಾದ್ರೂ ಷಡ್ಯಂತ್ರ ಮಾಡ್ತಾ ಇದಾರ ಗೊತ್ತಿಲ್ಲ. ಆದ್ರೆ ನಾನು ನ್ಯೂಸ್ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಏನಾಯ್ತಪ್ಪ ಅಂತಂದ್ಬಿಟ್ಟು ಇಲ್ಲಿ ಸಖತ್ ಗಾಬರಿ ಆಯ್ತು ನೋಡ್ದೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಕೇಸ್ ಹಾಕಿದಾರೆ ಅಂತ ನಗು ಕೂಡ ಇಲ್ಲಿ ಬಂತು, ಆಶ್ಚರ್ಯ ಕೂಡ ಇಲ್ಲಿ ಆಗುತ್ತೆ. ಅಟ್ ಎ ಟೈಮ್ ಎರಡೂ ಕೂಡ ಇಲ್ಲಿ ಆಗುತ್ತೆ. ನೋಡಿ, ನಿಮ್ಮ ಎಲ್ಲರೂ ಒಪಿನಿಯನ್ ಕೂಡ ಇಲ್ಲಿ ಆಲ್ಮೋಸ್ಟ್ ಅದೇ ರೀತಿಯಲ್ಲಿ ಕೇಳ್ತಿದ್ದೀರಾ. ಕೇತನ್ ಅವ್ರು ಕೇಳ್ತಿದ್ದೀರಾ, ಅಕ್ಕ ಕಾವ್ಯ ಗಿಲ್ಲಿಗೆ ಯಾವಾಗಲೂ ಬಿಟ್ಕೊಡ್ತಾರೆ, ಇಲ್ಲ ಟೀಮ್ ಸಪೋರ್ಟ್ ಮಾಡ್ತಾರೆ, ಆದರೂ ಅವರಿಗೆ ಹೊರಗಡೆ ತುಂಬ ನೆಗೆಟಿವ್ ಮಾಡ್ತಿದ್ದಾರೆ. ಗಿಲ್ಲಿ ಜೈಲಲ್ಲಿ ಇದ್ದಾಗ ಹೊರಗಡೆ ಮಲ್ಕೊಂಡ್ರು. ಕಾವ್ಯ ಅವರು ವೆರಿ ಪ್ಯೂರ್ ಸೋಲ್, ವೋಟ್ ಫಾರ್ ಕಾವು. ಸರ್, ಇನ್ನೂ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿಲ್ಲ. ನಾನು ಅದೇ ನಿಮಗೆ ಲಾಸ್ಟಲ್ಲಿ ಇಲ್ಲಿ ಹೇಳಿದ್ದು, ಕಾವ್ಯ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಟ್ ಅವರೊಂದು ಹೆಸರಿಗೆ ಡ್ಯಾಮೇಜ್ ಬರಬಾರ್ದು ಅಂತ ಅಂದ್ಬಿಟ್ಟು ಅವರು ನಡ್ಕೊತಾ ಇದ್ದಾರೆ. ಇದು ನನಗೆ ಅನಿಸಿದ್ದು. ಯಾಕಂತಂದ್ರೆ ಒಂದು ಹೆಣ್ಮಗಳಿಗೆ ಇಲ್ಲಿ ಒಂದು ಮಾನ ಮರ್ಯಾದೆ ಇರ್ಬೋದು, ಒಂದು ಘನತೆ ಗೌರವ ಇರ್ಬೋದು, ಒಂದು ರಿಯಾಲಿಟಿ ಶೋ ಇಂದ ಅದು ಹಾಳಾಗಬಾರ್ದು. ಯಾಕಂತಂದ್ರೆ ಇಲ್ಲಿ ಹೇಳೋದು ಎಲ್ರು ಏನ್ ಗೊತ್ತಾ, ಈ ಒಂದು ಶೋನಲ್ಲಿ ಅವರಿಬ್ರು ಕೂಡ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಬೇರೆಯವ್ರಿಗೆ ನೋಡಿದವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಬೇಕಂತಂದ್ಬಿಟ್ಟು ಬೇರೆ ರೀತಿ ಅಂದ್ರೆ ಫ್ರೆಂಡ್ಶಿಪ್ ಗಿಂತ ಸ್ವಲ್ಪ ಮೇಲ್ಗಡೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕಾವ್ಯ ಅದನ್ನ ಯೂಸ್ ಮಾಡ್ಕೊಂತ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರೇ ಹೇಳಿದ್ರು, ರಿಷಾ ಅವ್ರು ಕೂಡ ಇಲ್ಲಿ ಹೇಳಿದ್ರು, ರಾಶಿಕಾ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಗಿಲ್ಲಿ ಇದ್ರೆ ಅಷ್ಟೇ ಇಲ್ಲಿ ಕಾವ್ಯ ಇರೋದು ಅಂತ ಅಂದ್ಬಿಟ್ಟು. ನನಗೇನೋ ಇಲ್ಲಿ ಹಾಗೆ ಅನಿಸ್ಲಿಲ್ಲ. ನೀವು ಬೇಕಿದ್ರೆ ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ಚೆಕ್ ಮಾಡಿ, ಕಾವ್ಯ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಗಿಲ್ಲಿ ಅವ್ರಿಗೆ ಕಮ್ಮಿ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಏನಾಯ್ತು ಅಂದ್ರೆ ಸಕ್ಕದಾಗ ಶಾಕ್ ಆಗೋಯ್ತು. ಏನಪ್ಪ, ಫಸ್ಟಿಗೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದ್ರು, ಇವಾಗ ನೋಡಿದ್ರೆ ಕಾವ್ಯ ಅವ್ರಿಗೆ ಬಂದಿದ್ದಾರೆ ಅಂತ ಬಿಟ್ಟು. ಅದಕ್ಕೆ ಹೇಳೋದು, ಯಾವೊಂದು ಕ್ಷಣದಲ್ಲಿ ಯಾರಿಗೆ ಹೆಚ್ಚು ಓಟ್ ಬರುತ್ತೆ ಅಥವಾ ಹೆಚ್ಚು ಫಾಲೋವರ್ಸ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಬಟ್ ಕಾವ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರದ್ದು ತಪ್ಪಿದ್ರೆ ಆನ್ ದ ಸ್ಪಾಟ್ ಅಲ್ಲೇ ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಜಾನ್ವಿ ಅವ್ರದ್ದು ಮತ್ತೆ ಅಶ್ವಿನಿ ಗೌಡ ಅವ್ರ ವಿಚಾರ ತಗೊಳ್ಳಿ, ಆ ರೀತಿಯಾಗಿ ಮಾಡಲ್ಲ, ಹಿಂದೊಂದು ಮುಂದೊಂದು ಮಾತಾಡ್ತಾರೆ. ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಇಬ್ರು ಕೂಡ ಎದುರುಗಡೆನೆ ಇಲ್ಲಿ ಮಾತಾಡ್ತಾರೆ. ನೀನ್ ತಪ್ಪು ಮಾಡಿದ್ರೆ ನೀನ್ ತಪ್ಪು ಅಂತಾನೆ ಹೇಳ್ತಾರೆ. ಕಾವ್ಯ ಅವರು ಅಷ್ಟೇ, ನೀನ್ ತಪ್ಪು ಮಾಡ್ತಾ ಇದ್ರೆ ತಪ್ಪು ಅಂತ ಹೇಳ್ತಾರೆ. ಗಿಲ್ಲಿ ಅವರು ಅಷ್ಟೇ, ಕಾವ್ಯ ಅವರು ತಪ್ಪು ಮಾಡಿದ್ರೆ ನೀನ್ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಉತ್ತಮ ಮತ್ತೆ ಕಳಪೆ ಕೊಟ್ಟಾಗ ನೀನು ರಕ್ಷಿತಾಗ ಯಾಕೆ ಕಳಪೆ ಕೊಟ್ಟೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಅವ್ರಿಗೆ ಕೇಳ್ತಾರೆ. ಇನ್ನೊಬ್ರು ಜಾನ್ವಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂದ್ರು, ರಕ್ಷಿತಾ ಮೇಲೆ ಸುದೀಪ್ ಸರ್ ಏನು ಹೇಳಿಲ್ಲ ಯಾಕೆ? ಸರ್, ನೀವು ಅಬ್ಸರ್ವ್ ಮಾಡಿದಿರಲ್ಲ, ನನಗಂತೂ ಗೊತ್ತಿಲ್ಲ. ನಾನೊಂದು ಕೆಲವೊಂದು ತುಂಬಾನೇ ಅಬ್ಸರ್ವ್ ಮಾಡಿದೆ. ಈ ಸೀಸನ್ನು ಸಿಕ್ಕಾಪಟ್ಟೆ ಕ್ಲಾಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ. ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಇಲ್ಲಿ ಮಾಡಾಕ್ತೀನಿ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ಯಾವ್ಯಾವ ವಿಚಾರ ಚರ್ಚೆ ಆಗ್ಬೇಕು ಅಂತ ಅಂದ್ಬಿಟ್ಟು, ಯಾಕಂದ್ರೆ ಎಲ್ರಿಗೂ ಕೂಡ ಒಂದೇ ವಿಚಾರ ತಗೋಬೇಕು ಅಂತ ಅಂದ್ಬಿಟ್ಟು ಇಷ್ಟ ಇರಲ್ಲ. ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರು ಏನೇ ತಪ್ಪು ಮಾಡ್ತಾ ಇದ್ರು ಕೂಡ ಆ ಒಂದು ವಿಚಾರ ಸಣ್ಣದಾಗಿ ಕಾಣಿಸುತ್ತೆ. ಅವ್ರು ಇಲ್ಲಿ ಹೇಳಿದ್ದು ಕೂಡ ನಿಜ. ನಾನು ಇದನ್ನ ವಿಡಿಯೋದಲ್ಲೂ ಕೂಡ ಇಲ್ಲಿ ಮಾಡಾಕಿದೆ. ಕೆಲವೊಬ್ಬರಿಗೆ ತಪ್ಪು ಅನ್ಸುತ್ತೆ, ಏನ್ ಅನ್ಕೊಂತಾರೆ ಅಂತಂದ್ರೆ ನೀವು ಬೇಕಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ನಾವ್ ಯಾರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಅವ್ರು ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಷ್ಟೊಂದು ವಿಡಿಯೋಗಳು ಮಾಡಾಕಿದೀವಿ ಬಿಗ್ ಬಾಸ್ ಬಗ್ಗೆ. ಈ ಹಿಂದಿನ ಸೀಸನ್ ತಗೊಳ್ಬಹುದು, ಬೇರೆ ವಿಚಾರಗಳು ಇಲ್ಲಿ ಇರ್ಬೋದು. ಎಲ್ಲಾ ವಿಚಾರಗಳ ಬಗ್ಗೆ ಯಾರ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಅಂತ ಹೇಳೋದ್ರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ. ಯಾರಿಗೂ ಕೂಡ ನಿಜವಾಗ್ಲೂ ಕೂಡ ನಾನು ಹೇಳ್ತಿರೋದು ಬಕೆಟ್ ಹಿಡಿಯೋ ಕೆಲಸ ಅಂತೂ ಇಲ್ಲಿ ಮಾಡ್ತಾ ಇಲ್ಲ.
ಇಲ್ಲಿ ಜಾನ್ವಿ ಹೇಳಿದ್ದು ತಪ್ಪೆ. ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಸರ್ಗೆ ಪಿತ್ತ ರತ್ತಿಗತ್ತಿರ್ಲಿಲ್ಲ. ಏನಮ್ಮ ಇಷ್ಟು ದೊಡ್ಡೋರಿದ್ದೀರಾ, ಆ ಹುಡುಗಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಈಗ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಬಹುದಿತ್ತು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಅಲ್ಲಿ ನಿಂತಾಗ. ಆ ಒಂದು ಟೈಮಲ್ಲಿ ಇಲ್ಲಿ ಕೇಳಬೇಕಿತ್ತು, ರಕ್ಷಿತ್ ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಮನೆಯಿಂದ ಅಂತ ಹೇಳಿದ್ರಲ್ಲ, ಇವಾಗ ಯಾಕೆ ಅಳ್ತಾ ಇದ್ದೀರಾ, ಏನ್ ಸಿಂಪತಿಗೆ ಇಟ್ಟಿಸ್ಕೊಂತ ಇದ್ದೀರಾ ಅಂತ ಕೇಳಿದ್ರೆ ತುಂಬಾನೇ ಚೆನ್ನಾಗಿರೋದು, ಸಖತ್ ಇಷ್ಟ ಆಗಿರೋದು. ಬಟ್ ಕೆಲವೊಬ್ಬರಿಗೆ ನಾವು ಮಾತಾಡೋದು ಇಷ್ಟ ಆಗಲ್ಲ. ನನಗೇನೋ ಹಾಗೆ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಇಲ್ಲಿ ಅನ್ಸುತ್ತೆ. ಹೌದು ಸರ್, ಇಲ್ಲಿ ಸುದೀಪ್ ಸರ್ ಸ್ಯಾಟರ್ಡೆ ಎಪಿಸೋಡ್ ತುಂಬಾನೇ ಬೇಜಾರಾಯ್ತು. ಇಲ್ಲಿ ಫೇವರಿಸಮ್ ಮಾಡ್ತಾ ಇದಾರೆ ಅಂತ ಕೂಡ ಇಲ್ಲಿ ಅನಿಸ್ಬಿಡ್ತು. ಒಬ್ಬರಿಗೆ ಕರೆಕ್ಟ್ ಅಂತ ಹೇಳ್ತಾರೆ, ಒಬ್ಬರಿಗೆ ರಾಂಗ್ ಅಂತ ಹೇಳ್ತಾರೆ. ಅರೆ ಕೆಲವೊಬ್ಬರಿಗೆ ಇದು ಅರ್ಥನೇ ಆಗ್ಲಿಲ್ಲ, ನನಗೂ ಹಾಗೆ ಅನಿಸ್ತು. ಅದಕ್ಕೆ ನಾನು ಕೂಡ ಇಲ್ಲಿ ಸುಮಾರು ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ, ಕಿಚ್ಚ ಸುದೀಪ್ ಸರ್ ಯಾಕೆ ಈ ರೀತಿ ಮಾಡ್ತಾ ಇದಾರೆ. ಕಳೆದ ಸೀಸನ್ಗಳೆಲ್ಲ ನೋಡ್ತಾ ಹೋದ್ರೆ ಈ ಒಂದು 10 ಸೀಸನ್ ಏನಿದೆ ಎಲ್ಲಾ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ರು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಸೀಸನ್ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ಲಿಲ್ಲ. ಕೇತನ್ ಅನ್ನೋರು ಹೇಳ್ತಿದ್ದೀರಾ, ಕಾವ್ಯ ಅವರು ಯಾವತ್ತೂ ಡಬಲ್ ಗೇಮ್ ಆಡಿಲ್ಲ, ಅವರು ಅಷ್ಟು ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಯಾರೂ ಆಡ್ತಿಲ್ಲ. ತಪ್ಪು ಆದಾಗ ಹೌದು ಸರ್, ನಾನು ಅದೇ ಹೇಳಿದ್ದು, ತಪ್ಪಾದಾಗ ಇಲ್ಲಿ ತಪ್ಪಂತ ಹೇಳಿದ್ದಾರೆ ಅಂತ ಅದನ್ನೇ ಹೇಳಿದೆ ನೋಡಿ. ನಿಮಗೂ ಕೂಡ ಅದೇ ರೀತಿಯಲ್ಲಿ ಅನ್ಸಿದೆ. ಕಾವ್ಯ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಒಂದೊಂದು ಟೈಮ್ ಏನನ್ಸುತ್ತೆ ಅಂತಂದ್ರೆ, ಇವರು ಗಿಲ್ಲಿಯವ್ರನ್ನ ಅವಾಯ್ಡ್ ಮಾಡಕ್ ಹೋಗಿ ಬೇರೆಯವ್ರ ಜೊತೆ ಸ್ವಲ್ಪ ಕ್ಲೋಸ್ ಆದಾಗ ಅದು ಆ ರೀತಿಯಾಗಿ ಕಾಣಿಸ್ಬಿಡುತ್ತೆ. ಇಲ್ಲಿ ಕಾವ್ಯ ಅವ್ರಿಗೆ ಗಿಲ್ಲಿ ನಟ ಅವರು ಮಾಡೋದೆಲ್ಲ ತಪ್ಪು ಅನ್ನೋ ರೀತಿ ಕಾಣಿಸ್ಬಿಡುತ್ತೆ ಅನ್ನೋ ರೀತಿ ಮಾತಾಡ್ತಲ್ಲ. ಅಂದ್ರೆ ಅವ್ರು ಟಚ್ ಮಾಡಿದಾಗ ಮಾತ್ರ ಇಲ್ಲಿ ಇವ್ರಿಗೆ ಏನು ಅನ್ಸಲ್ಲ, ಧನುಷ್ ಅವ್ರು ಟಚ್ ಮಾಡಿದ್ರೆ ಇವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮಾರು ಟ್ರೋಲ್ಗಳು ನೋಡಿದೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಕಾವ್ಯ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಬಟ್ ತುಂಬಾ ಕ್ಲೋಸ್ ಆಗ್ಬಿಟ್ರೆ ಅವ್ರ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವ್ರನ್ನ ಅಂತ ಇಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಾಗ್ತದೆ. ಮನು ಅವ್ರು ಕೇಳ್ತಿದ್ದೀರಾ, ಮೇಡಮ್ ಹೌ ಇಸ್ ಅಶ್ವಿನಿ ಸೇಫ್ ಫಸ್ಟ್. ಸರ್ ನನಗೂ ಕೂಡ ಅದೇ ಡೌಟು. ನೀವು ನೋಡ್ತಾ ಹೋಗಿ ಇಲ್ಲಿ ಸಿಂಪಲ್ ಆಗಿ ಒಂದು ಕಮ್ಯುನಿಟಿ ಪೋಸ್ಟ್ ಅಂತ ಇಲ್ಲಿ ಹಾಕಿ, ನೀವು ಯಾರನ್ನ ಸೇವ್ ಮಾಡ್ತೀರಾ, ಯಾರನ್ನ ಇಷ್ಟಪಡ್ತೀರಾ, ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಹಾಕಿದ್ರೆ ಇಲ್ಲಿ ಅವ್ರನ್ನ ಲಾಸ್ಟ್ ಪ್ಲೇಸಲ್ಲಿ ಇರ್ತಾರೆ. ಬಟ್ ಸೇವ್ ಆಗಬೇಕಾದ್ರೆ ಇಲ್ಲಿ ನಾನೊಂದು ಇಲ್ಲೊಂದು ಕ್ಲಿಯರಿಟಿ ಕೊಡ್ತೀನಿ ನಿಮಗೆ. ಇಲ್ಲಿ ವೋಟಿಂಗ್ ಅಂತ ಏನು ಮಾಡ್ತೀವೋ ಅದು 60 to 70% ತಗೊಳ್ಳಲ್ಲ, 50 to 60 ಅಂದರೆ 50% ಮಾತ್ರನೇ ವೋಟಿಂಗ್ ಪ್ರಕಾರ ತಗೊಳ್ಳೋದು. ಇನ್ನು 40% ಏನಿರುತ್ತೆ, 40-50% ಏನಿರುತ್ತೆ ಇಲ್ಲಿ ಅವರ ಒಂದು ಹ್ಯಾಂಡ್ ಓವರ್ ಇರುತ್ತೆ. ಬಿಗ್ ಬಾಸ್ ಯಾರು ನಡೆಸ್ತಾರೆ ಅವರಿಗೆ ಇಲ್ಲಿ ಸುಮಾರು ಇಂಟರ್ವ್ಯೂಸ್ ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ ನಾನು ಕೂಡ. ಇಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ, ಪ್ರತಿಯೊಬ್ರು ಕೂಡ ಇಲ್ಲಿ ಚಾನಲ್ ಅವ್ರಿಗೂ ಬೆನಿಫಿಟ್ ಇರಬೇಕಲ್ವಾ, ಕಂಟೆಸ್ಟೆಂಟ್ ಬಂದಿದ್ದಾರೆ ಅಂತಂದ್ರೆ ಆ ರೀತಿಯಾಗಿ ನೋಡು ಕೂಡ ಇಲ್ಲಿ ಸೇವ್ ಮಾಡ್ತಾರೆ. Hi Akka, sorry for telling this. Kavya using Gilly for content or game. My opinion, Gilly very pure soul, all entertainment Akka. But sorry for telling this. ಸರ್ ಹಂಗಲ್ಲ, ನಿಮ್ಮ ಒಂದು ಒಪಿನಿಯನ್ ಇದೆಯಲ್ಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿ. ಕಾವ್ಯ ಅವ್ರು ಇಲ್ಲಿ ಏನು ತಪ್ಪು ಮಾಡ್ತಾರೆ, ನಾನು ಅವ್ರ ಸಪೋರ್ಟಿಂಗ್ ಹೇಳ್ತಲ್ಲ, ಇಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂತಲ್ಲ. ಎಲ್ರಿಗೂ ಕೂಡ ಅದೇ ಅನ್ನಿಸ್ತಿದೆ. ನಿಜವಾಗ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ನಿನ್ನೆ ಒಂದು ಕಿಚ್ಚ ಸುದೀಪ್ ಸರ್ ಕ್ವಶನ್ ಕೇಳ್ತಾರೆ, ಇಲ್ಲಿ ಗೇಮ್ ಅಂತ ಬಂದಾಗ ಗಿಲ್ಲಿ 0 ಅಂತ ಇಲ್ಲಿ ಹೇಳ್ತಾರೆ ಗೊತ್ತಾ. ಅವಾಗ ಕಾವ್ಯ ಅವರು ಸಪೋರ್ಟ್ ಮಾಡಿ ಮಾತಾಡ್ಲಿಲ್ವಾ? ನಾನು ನಿಮ್ಗೆ ಹೇಳ್ತಿರೋದು ಅಷ್ಟೇ. ಅಂದ್ರೆ ನಮ್ಮ ಒಂದು ಅಬ್ಸರ್ವೇಷನ್ ಮಾಡಿದಾಗ ನಮಗಾಗ ಅನಿಸ್ತು, ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂತಲ್ಲ. ಈ ಅವ್ರ ಗೇಮ್ನ ಇಲ್ಲಿ ಅವ್ರು ಆಡ್ತಿದ್ದಾರೆ, ಬಟ್ ಕಂಟೆಂಟ್ ಕೊಡ್ಬೇಕಲ್ವಾ. ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಕಂಟೆಂಟ್ ಕೊಡ್ಬೇಕಾದ್ರೆ ಅವರಿಬ್ರು ಸ್ವಲ್ಪ ಕ್ಲೋಸ್ ಇರೋ ತರ ಕಾಣಿಸುತ್ತೆ. ಬಟ್ ಗಿಲ್ಲಿ ಅವರು ಸ್ವಲ್ಪ ಕ್ವಾಟ್ಲೆ ಜಾಸ್ತಿ ಮಾಡಿದಾಗ, ತೀಟ್ಲೆ ಜಾಸ್ತಿ ಮಾಡಿದಾಗ ಬೇಡ ಗಿಲ್ಲಿ ಅಂತ ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಕೆಲವೊಂದು ಟೈಮಲ್ಲಿ ಹೌದು ಕಾವ್ಯ ಅವ್ರದ್ದು ಕೂಡ ಓವರ್ ಆಗುತ್ತೆ ಅನ್ಸಿದೆ ನನಗೂ ಕೂಡ ಕೆಲವೊಂದು ಟೈಮಲ್ಲಿ. ಬಟ್ ಅವರು ಯೂಸ್ ಮಾಡ್ಕೊಂತ ಇದ್ದಾರೆ ಅಂತ ಅನ್ಸಿಲ್ಲ. ಗಿಲ್ಲಿ ಅವರು ಸಂದರ್ಭಗಳನ್ನು ಗಮನಿಸಿ ಹಾಸ್ಯ ಮಾಡಿದರೆ ಇನ್ನೂ ಉತ್ತಮವಾಗಿ ಆಟವನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗುತ್ತೆ. ಹೌದು ಸರ್, ನಾನು ಕೂಡ ಅದೇ ಹೇಳಿದ್ನಲ್ಲ, ಇಲ್ಲಿ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಇವ್ರನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೀವು ನೋಡಬಹುದು, ಅವ್ರ ತಾಯಿಯವ್ರದ್ದು ಕೂಡ ಇಂಟ್ರೂ ತಗೊಂಡಿದ್ವಿ, ಮತ್ತೆ ಅವ್ರ ತಂದೆಯವರು, ದೊಡ್ಡಪ್ಪ ಅವರು ಎಲ್ಲರದ್ದು ಕೂಡ ಇಲ್ಲಿ ಇಂಟ್ರೂ ತಗೊಂಡಿದ್ವಿ. ಅವರು ಮನೇಲಿ ಹೇಗಿರ್ತಾರೋ ಬಿಗ್ ಬಾಸ್ ಮನೇಲೂ ಕೂಡ ಅದೇ ರೀತಿ ಇಲ್ಲಿ ಇದ್ದಾರೆ. ಅಂದ್ರೆ ಹೊರಗಡೆ ಒಂದು ಒಳಗಡೆ ಒಂದು ಇಲ್ಲಿ ಆಟ ಆಡ್ತಾ ಇಲ್ಲ. ಅವ್ರು ಇಲ್ದೇ ಇರೋದನ್ನ ವ್ಯಕ್ತಿತ್ವನ ಬಿಗ್ ಬಾಸ್ ಮನೇಲಿ ತೋರಿಸ್ತಾ ಇಲ್ಲ. ಅದೇ ಇಲ್ಲಿ ಅವ್ರಿಗೆ ಸ್ವಲ್ಪ ಮುಳುವಾಗ್ತದೆ. ಇಲ್ಲಿ ಗಿಲ್ಲಿಯವರು ಎಲ್ಲರೂ ಕೂಡ ನಮ್ಮವರೇ ಅನ್ನೋ ಭಾವನೆನ ಹೊಂದಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಅವ್ರಿಗೆ ಸ್ವಲ್ಪ ಮುಳುವಾಗ್ತದೆ. ಇಲ್ಲಿ ಗೇಮ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ನೆಸ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕಾವ್ಯ ಅವರು ಬಿಗ್ ಬಾಸ್ಗೆ ಲವ್ ಮಾಡೋಕ್ಕೆ ಹೋಗಿಲ್ಲ. ಬಿಗ್ ಬಾಸ್ ಲವ್ ಮಾಡೋ ಶೋನೂ ಅಲ್ಲ.
ಸುಮ್ಮನೆ ನೆಗೆಟಿವ್ ಸ್ಪ್ರೆಡ್ ಮಾಡಬೇಡಿ ಕಾವ್ಯಗೆ. ಯಾರು ಸರ್ ಇಲ್ಲಿ ಮಾಡಿದ್ರು? ನಾನಂತೂ ಇಲ್ಲಿ ಹೇಳಿಲ್ಲ, ನಾನು ಕೂಡ ಅದೇ ಹೇಳಿದ್ದಲ್ವಾ. ಇಲ್ಲಿ ಬೇರೆಯವ್ರಿಗೆ ಈ ಒಂದು ಪೇರ್ನ ನೋಡಿದೆ ಅಂದರೆ ಗಿಲ್ಲಿ ಅವ್ರನ್ನ ಮತ್ತೆ ಕಾವ್ಯ ಅವ್ರನ್ನ ನೋಡಿದ್ರೆ ಪೇರ್ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಕೂಡ ಅದೇ ಹೇಳಿದ್ದು. ಆದರೆ ಇಲ್ಲಿ ಲೈವಲ್ಲಿ ನೀವು ಅಬ್ಸರ್ವ್ ಮಾಡಿದಿರ ಇಲ್ವೋ ಗೊತ್ತಿಲ್ಲ, ಗಿಲ್ಲಿ ಅವರು ಪ್ಲೀಸ್ ಲವ್ ಮೀ ಕಾವ್ಯ ಅಂತ ಇಲ್ಲಿ ಬರೆದ್ರು. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ, ಇಲ್ಲಾಂದ್ರೆ ಎಪಿಸೋಡಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ, ಬಟ್ ಈ ಥರ ಸೀನ್ಗಳನ್ನ ತೋರಿಸಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಇಬ್ರಿಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಸೀನ್ಗಳನ್ನ ಇಲ್ಲಿ ತೋರಿಸಲ್ಲ. ಇಲ್ಲಿ ಗಿಲ್ಲಿ ಅವರಂತೂ ಇಲ್ಲಿ ಬರೆದು ತೋರಿಸಿದ್ರು. ಅದನ್ನು ಸ್ಕೆಚ್ ಅಲ್ಲೋ ಯಾವ್ದ್ರೊಳಗೆ ಬರೆದು ತೋರಿಸ್ತಾರೆ, ಲವ್ ಮೀ ಕಾವ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಬರೀತಾರೆ, ಪ್ಲೀಸ್ ಲವ್ ಮೀ ಕಾವ್ಯ ಅಂತ ಅಂದ್ಬಿಟ್ಟು. ಅವಾಗ ಇಲ್ಲಿ ಸೂರಜ್ ಅವ್ರು ಕೂಡ ಇರ್ತಾರೆ, ಮತ್ತೆ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಇರ್ತಾರೆ. ಅಲ್ಲಿ ರಘು ಅವ್ರು ಕೂಡ ಬಂದು ಹೇಳ್ತಾರೆ, ಯಾಕೆ ಗಿಲ್ಲಿ ಈ ರೀತಿ ಮಾಡ್ತೀಯ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾರನ್ನೂ ಕೂಡ ಲವ್ ಮಾಡಕ್ಕೆ ಬಂದಿಲ್ಲ, ಬಟ್ ಬಿಗ್ ಬಾಸ್ ಬಂದವರು ಒಂದು ಪೇರು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಆ ರೀತಿಯಾದ ಒಂದು ಪೇರ್ ಇವರಿಬ್ರು ಅಂತ ನನಗನ್ಸುತ್ತೆ ಅಷ್ಟೇ. ಒಂದು ಫ್ರೆಂಡ್ಶಿಪ್ ಇರ್ಬೋದು, ಯಾವುದೇ ಒಂದು ಬಾಂಡಿಂಗ್ ಇರ್ಬೋದು, ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಯಾವ ರೀತಿ ಆದ್ರೂ ಇರಲಿ, ಬಟ್ ಈ ಒಂದು ಪೇರ್ನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಅಂತ ಜನಗಳಿಗೂ ಕೂಡ ಇಲ್ಲಿ ಅನಿಸಿದೆ. ಸಾಫಿ ಅವ್ರು ಹೇಳ್ತಾ ಇದ್ದೀರಾ, ರಕ್ಷಿತಾ ಅಂಡ್ ಗಿಲ್ಲಿ ರನ್ನರ್ ಅಪ್ ಅಂಡ್ ವಿನ್ನರ್ ಆಗಬೇಕು. ರಕ್ಷಿತಾ ಮತ್ತೆ ಗಿಲ್ಲಿ ಅವರು, ಹೌದು ಸರ್. ಇವಾಗ ಜಾಸ್ತಿ ನೋಡಕ್ ಹೋದ್ರೆ ನೀವು ಎಕ್ಸಾಂಪಲ್ ತಗೊಳ್ಳಿ, ಸುಮಾರು 5 ಜನ ಟಾಪ್ ಅಲ್ಲೇ ಇದ್ದಾರೆ ಇಲ್ಲಿ. ಗಿಲ್ಲಿ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಮತ್ತೆ ರಕ್ಷಿತಾ ಅವರು ಟಾಪ್ ಲಿಸ್ಟ್ ಅಲ್ಲಿ ಇದ್ದಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಇರ್ಬೋದು, ಎಲ್ಲದರಲ್ಲೂ ಕೂಡ ಮುಂದೆ ಇದ್ದಾರೆ. ಬಟ್ ಇವ್ರಿಗೆ ಏನಾಗ್ತದೆ ಅಂತಂದ್ರೆ, ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಓವರ್ ಕಾನ್ಫಿಡೆಂಟು ಅಂತ ಹೇಳಿದ್ರು. ಓವರ್ ಕಾನ್ಫಿಡೆಂಟ್ ಅನ್ನೋದಲ್ಲ, ಕೆಲವೊಂದು ಟೈಮಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಇರಲೇಬೇಕಾಗುತ್ತೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ಮುಮ್ತಾಜ್, ಕಾವ್ಯನ ಎಲ್ಲರ ಥರ ಒಬ್ಬ ಕಂಟೆಸ್ಟೆಂಟ್ ಅಂತ ನೋಡಿದ್ರೆ ಗಿಲ್ಲಿಗೆ ಒಳ್ಳೇದು ಅಂತ ಅನ್ಸುತ್ತೆ. ಹೌದು ಸರ್, ನಿಜವಾಗ್ಲೂ ಕೂಡ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಗಿಲ್ಲಿ ಅವರು, ಆ ರೀತಿಯಲ್ಲಿ ಕಾವ್ಯ ಅವ್ರನ್ನು ಕೂಡ ನೋಡಿದ್ರೆ ತುಂಬಾನೇ ಒಳ್ಳೇದಂತ ಅನ್ಸುತ್ತೆ. ಇಲ್ಲಿ ಏನೊಂದು ಇವತ್ತ ಕೊಟ್ಟಿದ್ರು ಗುಲಾಮ ಅನ್ನೋದು ಒಂದು, ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರಲ್ಲ, ಸ್ವಲ್ಪ ತುಂಬಾನೇ ಕಾಮಿಡಿ ಆಗೋಯ್ತು ಅಂತ ನನಗೆ ಅನಿಸ್ತಾವ. ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಅದನ್ನ ಕಾವ್ಯ ಬಂದು ಹೇಳಿ ಅಂತ ಇಲ್ಲಿ ಹೇಳ್ತಿದ್ರು. ಸ್ವಲ್ಪ ಇದು ಅವ್ರಿಗೆ ಹಿನ್ನಡೆ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಇವತ್ತ ಲೈವಲ್ಲಿ ಅಬ್ಸರ್ವ್ ಮಾಡಿದಾಗ. ಮತ್ತು ಕಾವ್ಯ ಇದು ಮಾಡಿದ್ದೀರಾ, ಬಿಗ್ ಬಾಸ್ ಮನೆಯಲ್ಲಿ ಗುಡ್ನೆಸ್ ಇಲ್ವಾ? ಕೇತನ್ ಅನ್ನೋರು ಕೇಳ್ತಿದ್ದೀರಾ, ಅಕ್ಕ ನಿಮ್ಮ ಪ್ರಕಾರ ಟಾಪ್ 5 ಯಾರು ಹೇಳಿ? ಇಷ್ಟು ದಿನ ಆಟ ನೋಡಿ ಯಾರು ಬರಬಹುದು ಅನಿಸುತ್ತೆ? ನನ್ನ ಪ್ರಕಾರ ನೋಡಿ ಸರ್, ಅಂದರೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇದ್ದು 50 ಡೇಸ್ ಆಗಿದೆ. ಗಿಲ್ಲಿ ನಟ ಅವರು, ಮತ್ತಿಲ್ಲಿ ರಕ್ಷಿತಾ ಅವರು, ಮತ್ತೆ ಕಾವ್ಯ ಅವರು, ಮತ್ತೆ ರಘು ಅವರು, ಮತ್ತಿಲ್ಲಿ ಲಾಸ್ಟಲ್ಲಿ ಇವಾಗ ತುಂಬ ಚೆನ್ನಾಗಿ ಆಡ್ತಿರೋದು ಧನುಷ್ ಅವರು ಕಾಣಿಸ್ಕೊಂತಿದ್ದಾರೆ. ಬಟ್ ಇಲ್ಲಿ ಬೇಡದಿರೋ ವಿಚಾರನ ತಲೆ ಒಳಗಡೆ ತುಂಬ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಈ 5 ಜನ ಬರಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಇಲ್ಲಿ ಧನುಷ್ ಅವ್ರನ್ನ ಬಿಟ್ಟರೆ ಇಲ್ಲಿ ಅಂಥ ಒಳ್ಳೆ ಕಂಟೆಸ್ಟೆಂಟ್ ನಾನು ಹೇಳ್ತಿರೋದು ಅಶ್ವಿನಿ ಗೌಡ ಅವ್ರನ್ನ ಅವರೇ ತರಬಹುದು. ಅವ್ರು ಬರ್ತಾರ ಇಲ್ವೋ ಗೊತ್ತಿಲ್ಲ. ಅವ್ರನ್ನ ಇವಾಗ ಜಾನ್ವಿ ಅವ್ರು ಹೇಳಿದ್ರಲ್ಲ, ಆ ರೀತಿ ಪುಷ್ ಮಾಡಿದ್ರೆ ಮಾಡಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಇವ್ರು ಟಾಪ್ 5 ಕಂಟೆಸ್ಟೆಂಟ್ ಆಗಬಹುದು. ಗಿಲ್ಲಿಯವರು, ಕಾವ್ಯ ಅವರು, ರಕ್ಷಿತಾ ಅವರು ಅಂತೂ ಇದ್ದೇ ಇರ್ತಾರೆ. ಏನು ಮಿಕ್ಕಿರೋ ಸ್ಪರ್ಧಿಗಳನ್ನ ಯಾರು ಪುಷ್ ಮಾಡ್ತಾರೋ ಗೊತ್ತಿಲ್ಲ. ಅಶ್ವಿನಿ ಗೌಡ ಅವ್ರನ್ನ ಪುಷ್ ಮಾಡಬಹುದು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಓಟ್ ಬಂದಿಲ್ಲ ಅಂದ್ರೂ ಕೂಡ ಇಲ್ಲಿ ಫಸ್ಟ್ ನೆನ್ನೆ ಅವರೇ ಸೇವ್ ಆಗಿದ್ದು. ಗಿಲ್ಲಿ ಮೇಲೆ ಕೇಸ್ ಆದರೆ ರಿಷಾ ಮೇಲೂ ಕೂಡ ಹಾಕಬೇಕು. ಹೌದು ಸರ್, ಅದೇ ನಾನು ಇಲ್ಲಿ ಹೇಳ್ತಿರೋದು. ಇಲ್ಲಿ ಏನಕ್ಕೆ ಗಿಲ್ಲಿ ನಟ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟು ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ರಕ್ಷಿತಾ ಅವ್ರ ಮೇಲೂ ಕೂಡ ಇಲ್ಲಿ ಕೇಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಿದ್ರು. ಬಟ್ ಆ ಒಂದು ವಿಚಾರ ಪೂರ್ತಿಯಾಗಿ ಕಂಪ್ಲೀಟ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ತಿಳ್ಕೊಂಡ್ರು. ಇಲ್ಲಿ ಕೇಸ್ ಆಲ್ರೆಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸುಮಾರು 25 ವರ್ಷದಿಂದ ನಾನು ಕೂಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹೆಸರು ನಾನು ಮಾಡಾಕಿದೆ, ಮರ್ತೋಗಿದೆ ಆ್ಯಕ್ಚುಲಾಗಿ ನನಗೆ. ಇಲ್ಲಿ ಚಪ್ಪಲಿ ತೋರಿಸ್ಬಿಟ್ರು ಕಲಾವಿದರಿಗೆ ಹಾಗೆ ಹೀಗೆ ಅಂತಂದ್ರು. ಈ ಒಂದು ವಿಚಾರ ಜಾಸ್ತಿ ಸ್ಪ್ರೆಡ್ ಆದಮೇಲೆ ಇದನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ತೊಗೊಂಡಿದೆ. ಯಾಕಂದ್ರೆ 2 ವಾರ ಟೈಮ್ ತೊಗೊಂಡ್ರು. ಇಲ್ಲಿ ಸಿಕ್ಕಾಪಟ್ಟೆ ಆ ಒಂದು ನ್ಯೂಸ್ ಎಲ್ಲೆಲ್ಲ ಹೋಗ್ತದೆ, ಹರಿದಾಡ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಆ ಒಂದು ವಿಚಾರನ ತಗೊಂಡು ಇಲ್ಲಿ ಮಾತಾಡಿದ್ದು. ಹೌದು, ಗಿಲ್ಲಿ ಕಾಮಿಡಿ ಮಾಡಿದ್ರು ನಿಜ, ಬಟ್ ರಿಷಾ ಕೂಡ ಇಲ್ಲಿ ಹೊಡೆದಿದ್ದಾರೆ. ಹೌದು, ಇವಾಗ ನೋಡಿ, ಹುಡುಗರಿಗೆ ಅನ್ಯಾಯ ಆದಾಗ ಯಾರು ಕೂಡ ಇಲ್ಲಿ ಕೇಳ್ತಲ್ಲ, ಹುಡುಗಿ ಬಟ್ಟೆ ಮುಟ್ಟಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಯಾಯ ಆಗಿದೆ ಅಂತ ಇಲ್ಲಿ ಕೇಳ್ತಿದ್ದಾರೆ. ಶಿವಣ್ಣ ಅವ್ರಿಗೆ, ರಿಷಾ ಕೂಡ ಗಿಲ್ಲಿ ಬಟ್ಟೆನ ಎತ್ತಿ ಬಿಸಾಕಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಹೌದು ಸರ್, ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್. ಇವಾಗ ಏನಾಗುತ್ತೆ ಅಂತಂದ್ರೆ ಅವ್ರು ಫೂಟೇಜ್ ತರ್ಸ್ಕೊಂಡು ನೋಡಿದ್ದಾರೆ. ಇಲ್ಲಿ ರಿಷಾ ಅವ್ರದ್ದು ಕೂಡ ತಪ್ಪಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಇಲ್ಲಿ ಮಹಿಳಾ ಆಯೋಗದವರು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಕೇಸ್ ವಾಪಸ್ ತಗೊಂತಾರ ಏನು ತಗೊಂತಾರ ಗೊತ್ತಿಲ್ಲ. ಬಟ್ ಕೇಸ್ ಅಂತೂ ಹಾಕಿದರೆ ಇದು ಯಾವ ರೀತಿ ಇಲ್ಲಿ ರೀಚ್ ಆಗುತ್ತೆ ಅಂತ ನೋಡಬೇಕಿದೆ. ಬಟ್ ಇಲ್ಲಿ
ಗಿಲ್ಲಿಯವ್ರದಂತೂ ಇಲ್ಲಿ ಏನೂ ತಪ್ಪಿಲ್ಲ. ಏನೋ ಒಂದೆರಡು ಟೈಮು ಹೆಣ್ಮಕ್ಳಿಗೆ ಮಾತಾಡ್ಬೇಕಾದ್ರೆ ಏಕವಚನ ಬಂದಿರ್ಬೋದು, ಗೊತ್ತಿಲ್ಲದೆ ಬಾಯಿ ತಪ್ಪಿ. ಯಾಕಂದರೆ ಒಂದೊಂದು ಟೈಮು ನಾಲ್ಗೆ ಟ್ವಿಸ್ಟ್ ಆಗುತ್ತೆ ಅಂತೇಳಿ ಆ ರೀತಿ ಆದಾಗ ಬಂದ್ಬಿಡುತ್ತೆ ಏಕವಚನಗಳು. ಲೈವಲ್ಲಿ ರಿಷಾದು ರಾಶಿಕಾನ ಬಟ್ಟೆ ವಾಶ್ ಮಾಡ್ತಾ ಇದ್ದಾನೆ ಗಿಲ್ಲಿ, ಹಾಗಾದ್ರೆ ಇದು ತಪ್ಪು ಅಲ್ವಾ? ಸರ್ ಅದೇ ಹೇಳಿದ್ನಲ್ಲ, ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಟಾಸ್ಕ್ ಕೊಟ್ರೆ ಏನು ಕೂಡ ಮಾಡೋಕ್ಕಾಗಲ್ವಲ್ಲ. ಇಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ರಾಶಿಕಾ ಅವರು ರಿಷಾ ಅವರು ಬಟ್ಟೆ ಒಗಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಇದು ಮಾಡಿಸ್ಕೊಂಡ್ರು. ಮತ್ತೆ ಸೂರಜ್ ಅವರು ಶೇವಿಂಗ್ ಏನೋ ಮಾಡಿಸ್ಕೊಂಡ್ರು. ಮತ್ತೆ ಇಲ್ಲಿ ಧನುಷ್ ಅವರು ಸ್ವಲ್ಪ ಡೆಂಬಲ್ಸ್ ಎತ್ಕೊಡು ಮತ್ತೆ ಮೈ ಕೈ ನೂತಿದೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರ ಕೈಲಿ ಇಲ್ಲಿ ಕೆಲಸ ಕೂಡ ಮಾಡಿಸ್ಕೊಂಡ್ರು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸೋಂಬೇರಿ ಯಾರು ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಸೋಂಬೇರಿ ಅಂತ ಅಂದ್ಬಿಟ್ಟು ಇವರೆಲ್ಲ ಟೈಟಲ್ ಕೊಟ್ಬಿಟ್ರು. ಗುಲಾಮ ಅಂತ ಅಂದ್ಬಿಟ್ಟು ಕೊಟ್ರು. ಬಟ್ ಈ ಒಂದು ಟೈಟಲ್ ಚೆನ್ನಾಗಿಲ್ಲ, ನನಗೇನೋ ಇಷ್ಟ ಆಗಲಿಲ್ಲ. ಬಟ್ ಇವತ್ತು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಗುಲಾಮ ಅನ್ನೋದು ಅಷ್ಟು ಹೇಳಕ್ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೂ ಕೂಡ ಅದು ಟಾಸ್ಕ್ ಅಂತ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಾ ಇರೋದು. ಬೇರೆಯವರು ಅಪಾರ್ಥ ಮಾಡ್ಕೋಬೇಡಿ. ಜಾನ್ವಿ, ಹೌದು ಸರ್, ನೆನ್ನೆ ನಾನು ವಿಡಿಯೋ ಕೂಡ ಹಾಕಿದ್ದೆ. ಜಾನ್ವಿ ಅವರು ಹುಡುಗರಿಗೆ ಇಲ್ಲಿ ಇದು ಮಾಡಿದ್ದಾರೆ. ಇವ್ರ ಮೇಲೆ ಯಾರು ಕೂಡ ಕೇಸ್ ಹಾಕಲ್ಲ. ಯಾಕಂದ್ರೆ ಇವ್ರಿಗೆ ಸ್ವಲ್ಪ ಹೆಸರಿದೆಯಲ್ಲ, ಇಲ್ಲಿ ಬಡವ್ರ ಮಕ್ಕಳನ್ನ ತುಳಿಬೇಕು ಅಂತ ನೋಡ್ತಾ ಇರ್ತಾರೆ, ಏನೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಕೇಸ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ನಾನು ಹೇಳ್ತಾ ಇರೋದು ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಈ ಥರ ಕೇಸ್ ಹಾಕಿದ್ದಾರೆ ಅಂತಂದ್ರೆ ಏನೋ ಒಂಥರ ಅವ್ರಿಗೆ ಇದಾಗ್ಬಿಡುತ್ತೆ. ಕೆಲವೊಬ್ರು ಖುಷಿ ಪಡೋರು ಕೂಡ ಇಲ್ಲಿ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ. ಜಾನ್ವಿ ಅವ್ರು ಮಾಡ್ತಿರೋದು ಏನು ಕೂಡ ಇಲ್ಲಿ ಇಲ್ಲ. ಅವ್ರು ನಿನ್ನೆ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಕೇಳಿದೇನಂದ್ರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ ಅಂತ ಇಲ್ಲಿ ಕೇಳಿದ್ದು. ಇಲ್ಲಿ ಜಾನ್ವಿ ಅವರು ಯಾವ್ದಾವ್ದೋ ವಿಚಾರಣೆ ಯಾವ್ದಾವ್ದಕ್ಕೂ ಇಲ್ಲಿ ತಗೊಂಡೋಗ್ಬಿಟ್ರು. ಅವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ನಕ್ಕಿದ್ರು. ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಬೇಜಾರಾಗಿದೆ. ಕಿಚ್ಚನ ಪಂಚಾಯಿತಿ ಮತ್ತೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಎರಡೂ ಕೂಡ ಇಲ್ಲಿ ಸ್ವಲ್ಪ ಜನಕ್ಕೆ ಬೇಜಾರಾಗಿದೆ. ಯಾಕಂತಂದ್ರೆ ಮುಂಚೆ ತರ ಇಲ್ಲಿ ಬರ್ತಲ್ಲ ಅಂತ ಅಂದ್ಬಿಟ್ಟು. ಹೌದು, ಕಾಮಿಡಿ ಚೆನ್ನಾಗಿರುತ್ತೆ, ಮತ್ತೆ ಟ್ರಾಜಿಡಿ ವಿಚಾರಗಳು ಇಲ್ಲಿ ಮಾತಾಡಿದ್ರು, ತುಂಬಾ ಒಳ್ಳೊಳ್ಳೆ ವಿಚಾರಗಳಿತ್ತು. ಬಟ್ ಆದ್ರೆ ಬಡವ್ರ ಮೇಲೆ ಈ ರೀತಿಯಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಎಲ್ಲರೂ ಕೂಡ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ. ನಮಗೂ ಕೂಡ ಸ್ವಲ್ಪ ಬೇಜಾರಾಯ್ತು. ಇಲ್ಲಿ ಅಂದ್ರೆ ಪಿತ್ತ ನೆತ್ತೆಗತ್ತು ಬಿಡುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಸಾಫಿ ಅವರು, ಜಾನ್ವಿ ಅಂಡ್ ಅಶ್ವಿನಿ ಗೌಡ ಬಿಗ್ ಬಕೆಟ್ ಮೇಡಮ್. ಏನೋ ಸರ್ ಹಾಗೆ ಅನ್ಸುತ್ತೆ. ಯಾಕಂತಂದ್ರೆ ಇವರಿಬ್ರು ಮಾತ್ರ ಏನಾದರೂ ಮಾತಾಡ್ಕೊಂಡು ಮಾಡೋದು, ಮೈಕ್ ನೆತ್ತಿಟ್ಬಿಟ್ಟು ಮಾತಾಡಿದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಕೊಡಿ, ನಾವು ನಿಮ್ಗೆ ಕೊಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇಲ್ಲ ಅಂತ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಇವಾಗ ನೀವು ನೋಡ್ಬೋದು, ಇವಾಗ ಏನ್ ಬಕೆಟ್ ಅಂತ ಹೇಳಿದ್ರು, ಆ ಒಂದು ಟೀಮಲ್ಲಿ ಯಾರ್ಯಾರು ಇದ್ದಾರೆ ಒಬ್ಬೊಬ್ಬರೇ ಈಚೆ ಬರ್ತಾ ಇದಾರೆ. ಜಾನ್ವಿ ಅವರು ಇಲ್ಲ ಅಶ್ವಿನಿ ಅವರು ಇಬ್ಬರಲ್ಲಿ ಒಬ್ರು ಬೇಗ ಈಚೆ ಬರಲ್ಲ, ಬಟ್ ಈಚೆ ಅಂತೂ ಬರ್ತಾರೆ, ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ. ಸ್ಪಂದನ, ಕಾವ್ಯ, ಧ್ರುವಂತ್ ಸೇರಿ ರಕ್ಷಿತಾ ಮೇಲೆ ಸ್ವಲ್ಪ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಮೇಡಮ್. ಸರ್ ಇಲ್ಲಿ ಏನಾಯ್ತು ಅಂತಂದ್ರೆ, ರಕ್ಷಿತ್ ಅವರು ಒಂದೇ ಒಂದು ಮಿಸ್ಟೇಕ್ ಆಗಿದ್ದು ಅಷ್ಟೇ. ನಾನು ಹೇಳ್ತಿರೋದು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರದ್ದು ತಪ್ಪೇ ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಯಾಕಂದ್ರೆ ತಪ್ಪು ಮಾಡಿದಾಗ ತಪ್ಪಿದೆ ಅಂತ ಹೇಳಲು ಯಾವುದೇ ಒಂದು ತಪ್ಪಿಲ್ಲ. ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಸೇವ್ ಮಾಡ್ಬೇಕಾದ್ರೆ ಸುದ್ದಿ ಅವ್ರ ಹೆಸರು ತಗೊಂಡ್ರು, ಇಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೆ ಇಲ್ಲಿ ರಘು ಅವ್ರ ಹೆಸರು ತಗೊಂಡ್ರು. ರಘು ಅವ್ರು ಕೂಡ ನಿನ್ನೆ ಇಲ್ಲಿ ಅದನ್ನೇ ಹೇಳಿದ್ರು. ನನಗೆ ಏನಕ್ಕೆ ಬೇಜಾರಾಯ್ತು ಅಂತ ಅಂದ್ರೆ, ಅವ್ರು ಕೊಟ್ಟಿದ್ ರೀಸನ್ ಇಷ್ಟ ಆಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ 100 ದಿವಸ ಇರಬೇಕು, ಒಬ್ರು ಗೆಲ್ಬೇಕು ಅಂತಂದ್ರೆ ಅವ್ರು ಇರ್ಲೇಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಅವ್ರು ಇರೋದು ತುಂಬಾನೇ ಮುಖ್ಯ ಆಗಿತ್ತು. ಬಟ್ ಇಲ್ಲಿ ರಕ್ಷಿತ್ ಅವ್ರು ಮಾಡಿದ್ದೇನು ಅಂತಂದ್ರೆ ಕನ್ಫ್ಯೂಷನ್ ಆಯ್ತು ಅಂತ ಇಲ್ಲಿ ಹೇಳಿದ್ರು. ಆ ಒಂದು ಮಿಸ್ಟೇಕ್ ಇಂದ ಇಲ್ಲಿ ಸ್ಪಂದನ ಅವರು, ಕಾವ್ಯ ಅವರು ಇವ್ರ ಮೇಲೆ ತಿರುಗಿ ಬಿದ್ರು. ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸಲ್ಲ, ಅವ್ರ ಮೇಲೆ ತಿರುಗಿ ಬಿದ್ದಿದ್ದು ಕನ್ಫರ್ಮ್ ಅಂತ ಇಲ್ಲಿ ಅನ್ಸುತ್ತು. ಬಟ್ ಇಲ್ಲಿ ಸ್ಪಂದನ ಅವರು ಸ್ವಲ್ಪ ಮ್ಯಾನಿಪ್ಯುಲೇಟ್ ಆದ್ರು ಅಂತ ಇಲ್ಲಿ ಅನಿಸ್ತು. ನೀವು ಕೇಳಿದ್ ಕೂಡ ಒಳ್ಳೇದಾಯ್ತು. ಯಾಕಂತಂದ್ರೆ ಇಲ್ಲಿ ನೋಡಿ, ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮಾತಾಡ್ಬೇಕಾದ್ರೆ ಸ್ಪಂದನ ಅವ್ರನ್ನ ಇಲ್ಲಿ ಕರೆಸ್ಕೊಂತಾರೆ. ಇಲ್ಲಿ ಜಾನ್ವಿ ಅವರೇ ಸ್ಪಂದನ ಅವ್ರ ಬಗ್ಗೆ ಇಲ್ಲಿ ಮಾತಾಡಿರ್ತಾರೆ. ಆದ್ರೆ ನೈಟ್ ಸುಮಾರು 11:30-12 ಗಂಟೆ ಮಾತಾಡ್ಕೊಂಡು ಕೂತಾಗ ಇಲ್ಲಿ ಹೇಳ್ತಾರೆ, ರಕ್ಷಿತಾ ಸರಿ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮ್ಯಾನಿಪ್ಯುಲೇಟ್ ಮಾಡಿದ್ರು. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರು ಕೂಡ ಮ್ಯಾನಿಪ್ಯುಲೇಟ್ ಆಗೋಗ್ಬಿಟ್ರು. ಅವಾಗ ಇಲ್ಲಿ ಕಾವ್ಯ ಅವರು ಸ್ಪಂದನ ಅವರು ಇಬ್ರು ಕೂಡ ಕುತ್ಕೊಂಡು ಡಿಸ್ಕಷನ್ ಮಾಡೋದು, ಇಲ್ಲಿ ಸ್ವಲ್ಪ ರಕ್ಷಿತಾ ಚೇಂಜ್ ಆದಂಗೆ ಕಾಣಿಸ್ತಿದೆ ಅಲ್ವಾ ಅಂತಂದ್ಬಿಟ್ಟು. ಅಶ್ವಿನಿ ಅವರು ಫಿನಾಲೆಗೆ ಬರ್ತಾರೆ. ಹೌದು ಸರ್, ನಾನು ಕೂಡ ಅದೇ ಹೇಳಿದ್ರೆ ಟಾಪ್ 5 ಲಿಸ್ಟಲ್ಲಿ ಅವ್ರು ಬರ್ತಾರಾ ಅಥವಾ ಇವರೇ ಬರೆಸ್ತಾರಾ ಗೊತ್ತಿಲ್ಲ, ಒಟ್ಟಲ್ಲಿ ಇವ್ರು ಇದ್ದೇ ಇರ್ತಾರೆ. ನೀವು ನೋಡಿ, ಕಂಟೆಂಟ್ ಕೊಡ್ಬೇಕಾದ್ರೆ ಲಾಸ್ಟ್ ಟೈಮು ಚೈತ್ರ ಕುಂದಾಪುರಗೆ ಹೇಗಪ್ಪ ಓಟ್ ಬೀಳ್ತದೆ ಅಂತ ಇಲ್ಲಿ ಕೇಳ್ತಿದ್ರು. ಅವ್ರು ಫಿನಾಲೆವರೆಗೂ ಕೂಡ ಇಲ್ಲಿ ಇದ್ರು. ಯಾಕಂತಂದ್ರೆ ತುಂಬಾ ದಿವಸ ಉಳ್ಕೊಂತಾರೆ ಬಿಗ್ ಬಾಸ್ ನಲ್ಲಿ. ಅರ್ಚಾಡೋದು ಕಿರ್ಚಾಡೋದು ಯಾರ್ಯಾರು ಮಾಡ್ತಾ ಇರ್ತಾರೋ ಅವ್ರು ತುಂಬಾ ದಿವಸ ಉಳ್ಕೊಂತಾರೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಒಟ್ಟಿನಲ್ಲಿ ಒಂದು ವಿಚಾರ, ಒಂದು ಕಂಟೆಂಟ್ ಅಂತ ಕೊಡ್ತಾ ಇದಾರ, ಇಲ್ಲಾಂದ್ರೆ ಯಾರು ನೋಡಕ್ ಇಷ್ಟ ಇರುತ್ತೆ ಹೇಳಿ. ಎಲ್ಲರೂ ಕೂಡ ಬರೀ ಇವಾಗ ನೀವು ನೋಡಿರ್ತೀರಾ, ಸೂರಜ್ ಅವ್ರದ್ದು ಮತ್ತೆ
ರಾಶಿಕ್ ಅವ್ರದ್ದು ಏನಪ್ಪ ಬಂದು 3 ದಿವಸಕ್ಕೆ ಈ ರೀತಿನ ಅಂತ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಅಲ್ಲಿಂದ ಇಲ್ಲಿಗೆ ಓಡ್ ಬರೋದಂತೆ, ಇವ್ರು ಎದ್ದು ನಿಂತ್ಕೊಂಡು ಇದು ಮಾಡೋದಂತೆ, ಆಮೇಲೆ 3 ದಿವಸಕ್ಕೆ ಟುಸ್ ಆಗೋದಂತೆ, ಈ ರೀತಿ ಎಲ್ಲ ಆಯ್ತು. ಬಟ್ ಈ ತರ ವಿಚಾರಗಳು ಜಗಳ ಆಡಿದಾಗ ಕೆಲವೊಬ್ಬರಿಗೆ ಜಗಳ ನೋಡೋದೇ ಒಂಥರ ಖುಷಿ ಇರುತ್ತೆ, ಕೆಲವೊಬ್ಬರಿಗೆ ಕಾಮಿಡಿ ನೋಡೋದೇ ಒಂಥರ ಖುಷಿ ಇರುತ್ತೆ. ಬಟ್ ಎಲ್ಲಾನು ಇರುತ್ತೆ ಒಂದು ರಿಯಾಲಿಟಿ ಶೋ ಅಂತ ಅಂದಮೇಲೆ. ಅದೇ ರೀತಿ ಇಲ್ಲಿ ಇದೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಬಂದರೂ ಕೂಡ ಇಲ್ಲಿ ಬರಬಹುದು. ವಿಷಯ ಏನು ಅಂತಂದರೆ ತಪ್ಪು ಯಾರು ಮಾಡ್ತಾರೋ ಅವರ ಮೇಲೆ ಕೇಸ್. ಹೌದು ಸರ್, ಕೇಸ್ ಆಗಲ್ಲ. ನೀವು ಈ ವಿಚಾರ ಅಂತಲ್ಲ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಕೆಲವೊಂದು ವಿಚಾರಗಳು ಸಣ್ಣ ಪುಟ್ಟ ವಿಚಾರಗಳೇ ಇಲ್ಲಿ ತುಂಬ ದೊಡ್ಡದಾಗಿ ಇಲ್ಲಿ ಕಾಣಿಸುತ್ತೆ. ಪಿಕ್ ಪಾಕೆಟ್ ಮಾಡಿದವರೇ ಜೈಲ್ಗೆ ಹೋಗ್ತಾರೆ, ಕೊಲೆ ಮಾಡಿದವರು ಇಲ್ಲಿ ಜೈಲಿಂದ ಅಂದರೆ ಜೈಲ್ಗೆ ಹೋಗಲ್ಲ, ಅವ್ರು ಈಚೆ ಇರ್ತಾರೆ ಆರಾಮಾಗಿ ಬೇಲ್ ತಗೊಂಡು. ಅದೇ ಸಿಂಪಲಾಗಿ ನಾನು ಹೇಳ್ತಿರೋದು ಅಷ್ಟೇ, ಎಕ್ಸಾಂಪಲ್ ಕೊಟ್ಟಿದ್ದು. ಚಿಕ್ಕ ತಪ್ಪು ಮಾಡಿದವರು ಸಿಕ್ಕಾಕೋತಾರೆ, ದೊಡ್ಡ ತಪ್ಪು ಮಾಡಿದವರು ಅವರು ಸಿಕ್ಕಾಕೊಳ್ಳಲ್ಲ. ಯಾಕಂದ್ರೆ ಅವ್ರು ತಲೆ ಇರುತ್ತೆ ತುಂಬಾ, ಚಿಕ್ಕ ತಪ್ಪು ಮಾಡಿದ್ದೀನಿ ದೊಡ್ಡ ತಪ್ಪೇನೋ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಪುಟ್ಟ ರಕ್ಷಿತಾ ಗುಡ್ ಕ್ಯಾರೆಕ್ಟರ್, ತುಂಬ ಕೆಲಸ ಮಾಡ್ತಾರೆ ಮನಸ್ಸಿಂದ. ಹೌದು ಸರ್, ರಕ್ಷಿತ್ ಅವರು ತುಂಬಾ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಇದರಲ್ಲಿ ಮೈನಸ್ ಆಗೋದೇನು ಅಂತಂದ್ರೆ ಎಲ್ಲಾ ಕೆಲಸನೂ ಇಲ್ಲಿ ಅವರೇ ಮಾಡಕ್ ಹೋಗ್ತಾರೆ. ಇದು ಬೇರೆಯವ್ರಿಗೆ ಬೇರೆ ರೀತಿ ಕಾಣ್ತದೆ. ಧ್ರುವಂತ್ ಅವರು ಇದ್ರ ಬಗ್ಗೆನೇ ಇಲ್ಲಿ ಹೇಳಿದ್ದು, ಎಲ್ಲಾ ಕೆಲಸ ನಾನೇ ಮಾಡಿದೆ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ತೋರಿಸ್ಕೊಳಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಬಟ್ ಇವ್ರಿಗೆ ಸರಿಯಾಗಿ ಕೊಟ್ರು. ನಿನ್ನೆ ಯಾರ್ಯಾರು ಹರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರು ಅವ್ರವ್ರಿಗೆ ಸರಿಯಾಗಿ ಇಲ್ಲಿ ಕೊಟ್ರು. ಅದರಲ್ಲೂ ಕೂಡ ಧ್ರುವಂತ್ ಅವರು ಇಲ್ಲಿ ಅಣ್ಣ ತಂಗಿ ಅಂತ ಏನ್ ಹೇಳಿದ್ರು, ಅಣ್ಣ ಆಗಕ್ಕೆ ಚಾನ್ಸೇ ಇಲ್ಲ ಸರ್ ಅಂತಾನೆ ಇಲ್ಲಿ ಕರೆದ್ರು. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಮನ್ಸು ಅಂತ ಇರುತ್ತಲ್ವಾ. ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ರಕ್ಷಿತ್ ಅವ್ರ ಕೈಲಿ ಬೆಳಿಗ್ಗೆ ಲೈವ್ ಅಲ್ಲಿ ಅವ್ರು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಕೂಡ ಇಲ್ಲಿ ಅಂದ್ರೆ ಗಿಲ್ಲಿ ನಟ ಅವ್ರು ಮಾಡ್ಬೇಕಾದ್ರೆ ಕೆಲಸ ಇಲ್ಲಿ ರಕ್ಷಿತ್ ಅವ್ರ ಕೈಯಲ್ಲಿ ಮಾಡಿಸಿದ್ರು. ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ, ರಕ್ಷಿತ್ ಅವ್ರು ಎಲ್ಲ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ಸೋದು ಕೂಡ ತಪ್ಪಲ್ವಾ. ಅಕ್ಕ, ಈ ಸರಿ ಆದರೂ ಗರ್ಲ್ಸ್ ವಿನ್ ಆಗಬಹುದಾ? ವಿನ್ ಆಗೋ ಕ್ವಾಲಿಟೀಸ್ ನನ್ನ ಪ್ರಕಾರ ಕಾವ್ಯ ರಕ್ಷಿತಾಗೆ ಹೈ ಚಾನ್ಸ್ ಇದೆ. ಹೌದು ಸರ್, ಈ ಸತಿ ಆದರೂ ಯಾರಾದರೂ ಹುಡುಗಿರ್ ವಿನ್ ಆದರೆ ಚೆನ್ನಾಗಿರುತ್ತೆ. 10 ಸೀಸನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ, ಗೆದ್ದಿರೋದು ಒಬ್ಬರು ಲೇಡಿ ಶ್ರುತಿ ಅವ್ರು ಮಾತ್ರನೇ ಇಲ್ಲಿ ಗೆದ್ದಿರೋದು. ಹೌದು, ಕ್ವಾಲಿಟೀಸ್ ಅಂತೂ ತುಂಬಾನೇ ಇದೆ. ಬಟ್ ಆದರೆ ಕೊನೆ ಕ್ಷಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ನೀವು ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಇನ್ನೇನು ಇವ್ರು ಗೆಲ್ತಾರೆ ಅಂತ ನಾವು ಅನ್ಕೊಂಡಿರ್ತೀವಿ, ಮ್ಯಾಚ್ ಹೇಗೆ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅಂತ ಬಿಟ್ಟು ಮ್ಯಾಚ್ ಪ್ರಿಯರಿಗೆ ಗೊತ್ತಿರುತ್ತೆ. ಯಾರ್ಯಾರು ಕ್ರಿಕೆಟ್ ನೋಡ್ತಾ ಇರ್ತೀರಾ ಆ ರೀತಿ ಕೆಲವೊಂದ್ಸತಿ ಇಲ್ಲಿ ಬಿಗ್ ಬಾಸ್ ಅಲ್ಲೂ ಕೂಡ ಆಗಿರೋದು ಉಂಟು. ನಾವು ಅವ್ರು ಇರ್ತಾರೆ ಅಂತ ಅನ್ಕೊಂಡಿದ್ವಿ. ವರ್ತೂರ್ ಸಂತೋಷ್ ನೀವು ನೋಡೋದು ಬಿಗ್ ಬಾಸ್ ಸೀಸನ್ 10 ಮತ್ತೆ ಡ್ರೋನ್ ಪ್ರತಾಪ್ ಅವ್ರು ಬಂದಾಗ ಯಾವ ರೀತಿ ಇಲ್ಲಿ ಇತ್ತು. ಆದ್ರೆ ಅವ್ರೊಂದು ಆಟ ಹೇಗಿರುತ್ತೆ ಅದ್ರ ಮೇಲೆ ಇಲ್ಲಿ ನಿಂತಿರುತ್ತೆ, ಅವ್ರ ಮೇಲೇನೆ ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸನ್ನಿವೇಶಗಳು ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ರಕ್ಷಿತ್ ಅವ್ರು ಮಾಡಿದ ಒಂದೇ ಒಂದು ಸಣ್ಣ ತಪ್ಪು ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಬಟ್ ಆದ್ರೆ ಇವಾಗ ಸ್ಪಂದನಾ ಅವರು, ಧನುಷ್ ಅವರು, ಕಾವ್ಯ ಅವರು 3 ಜನ ಕೂಡ ಇಲ್ಲಿ ಇವ್ರು ಮಾಡಿರೋದು ತಪ್ಪು ಅಂತ ಇಲ್ಲಿ ಹೇಳಿದ್ರಲ್ಲ, ಅದೇ ಅವ್ರಿಗೆ ಇಲ್ಲಿ ಮೈನಸ್ ಆಗ್ತಿರೋದು. ಬಟ್ ಇಲ್ಲಿ ಎಲ್ಲಾ ಲಕ್ಷಣಗಳು ಇಲ್ಲಿ ಇದೆ. ಕಾವ್ಯ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ರಕ್ಷಿತ್ ಅವರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನೀವು ಕೇಳಿದ್ ಕೂಡ ತುಂಬಾನೇ ಒಳ್ಳೇದಾಯ್ತು. ಯಾಕಂತಂದ್ರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಲ್ಲ. ಶನಿವಾರ ಸರಿಯಾಗಿ ರುಬ್ಬೋದು, ಸಂಡೇ ನೈಸ್ ಮಾಡಿದ್ರು. ಹೌದು ಸರ್, ನಮಗೂ ಕೂಡ ಹಾಗೆ ಅನ್ಸುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಇದ್ದಂಗೆ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ನೈಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸ್ಯಾಟರ್ಡೆ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ರುಬ್ಬಿಟ್ರು. ಆದರೆ ಸಂಡೇ ಎಪಿಸೋಡ್ ಬಂದಾಗ ಇಲ್ಲಿ ನಮ್ಮ ಥರ ಮಾಡಿ ತೋರಿಸಿ ಇಮಿಟೇಟ್ ಮಾಡಿ ಅಂತಂದಾಗ ಇಲ್ಲಿ ಸಖತ್ತಾಗಿ ಮಾಡಿದ್ರು. ನಿಜವಾಗ್ಲೂ ಕೂಡ ಹಾನೆಸ್ಟ್ ಆಗಿ ನೀವು ಕೂಡ ಹೇಳಿ ಕಮೆಂಟಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಯಾವ ರೀತಿ ಮಾತಾಡ್ತಾರೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳ್ದೆ ಅನ್ನೋ ವಿಚಾರ ಇರ್ಬೋದು. ಮತ್ತೆ ಅವ್ರ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಇಟ್ಕೊಂಡು ತಿರುಗಿಸೋದಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ಕಾಕ್ರೋಚ್ ಸುದ್ದಿ ಅವ್ರಿಗೆ ನೋಡಿ ಅವರು ಚಾನ್ಸ್ ಕೊಟ್ಟಾಗ ಇಲ್ಲಿ ಮಾಡಲೇ ಇಲ್ಲ. ಒಟ್ಟು ಅವ್ರು ನಾಮಿನೇಷನ್ ಅಂತ ಏನು ಬಂದ್ಬಿಟ್ಟು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತವರು. ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಅವ್ರು ಸ್ಟ್ರಾಂಗ್ ಇರಲಿಲ್ಲ, ಅದಕ್ಕೆ ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಅದನ್ನ ಒಪ್ಕೊಂಡ್ರು ಕಾಕ್ರೋಚ್ ಸುದ್ದಿಯವರು. ಬಟ್ ಗಿಲ್ಲಿ ನಟ ಅವರು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದೇ ಸ್ಯಾಟರ್ಡೆ ಬಂದ್ಬಿಟ್ಟು ರುಬ್ತಾರೆ, ಮತ್ತಿಲ್ಲಿ ಸಂಡೇ ಬಂದ್ಬಿಟ್ಟು ನೈಸ್ ಮಾಡೋ ಥರನೇ ಕಾಣಿಸುತ್ತೆ. ವಿನೂತಾ ಅವ್ರು ಹೇಳ್ತಿದ್ದೀರಾ, ಅಶ್ವಿನಿ ಅವರು ಫಿನಾಲೆ ತನಕ ಇರಲಿ, ಆದರೆ ರಕ್ಷಿತಾ ಸಾರಿ ಮೇಡಮ್ ಒಂದು ನಿಮಿಷ. ಅಶ್ವಿನಿ ಅವರು ಫಿನಾಲೆ ತನಕ ಇರಲಿ, ಆದರೆ ರಕ್ಷಿತಾ ಇಂದ ಮೊದಲೇ ಎಲಿಮಿನೇಟ್ ಆಗಬೇಕು. ಹೌದು ಮೇಡಮ್, ಯಾಕಂತಂದರೆ ರಕ್ಷಿತಾ ಅವರು ಇಲ್ಲಿ ಮೇಯ್ನ್ ಆಗಿ ಚಾಲೆಂಜ್ ಕೂಡ ಇಲ್ಲಿ ಹಾಕಿದ್ದಾರೆ. ಯಾಕಂದರೆ ನಾನು ಅಶ್ವಿನಿ ಗೌಡ ಅವ್ರನ್ನ ಕಳಿಸೇ ಇಲ್ಲಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂತ ಅಂದ್ಬಿಟ್ಟು. ಯಾಕಂದರೆ ಕೆಲವೊಬ್ರು ಇದನ್ನ ತುಂಬಾನೇ ಅಬ್ಸರ್ವೇಷನ್ ಮಾಡ್ತಾರೆ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಈ ಥರ ವಿಚಾರಗಳನ್ನ.
ಲಾಸ್ಟ್ ಟೈಮ್ ನೀವು ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ, ಇಲ್ಲಿ ಚೈತ್ರ ಕುಂದಾಪುರ್ ಅವ್ರದ್ದು ಮತ್ತೆ ಇಲ್ಲಿ ರಜತ್ ಅವ್ರದ್ದು ಇದೇ ತರ ಇಲ್ಲಿ ಆಗಿತ್ತು. ನಿನ್ನ ಈಚೆ ಕಳಿಸ್ಬಿಟ್ಟೆ ನಾನು ಈಚೆ ಹೋಗ್ತೀನಿ ಅಂತ ಹೇಳಿದ್ರು. ರಜತ್ ಅವರು ಕೂಡ ಅದೇ ರೀತಿ ಮಾಡಿದ್ರು. ಫಸ್ಟ್ ಇಲ್ಲಿ ಚೈತ್ರ ಕುಂದಾಪುರ್ ಅವರು ಹೊರಗಡೆ ಬಂದ್ರು, ಆದ್ರೆ ಇಲ್ಲಿ ರಜತ್ ಅವರು ಹೊರಗಡೆನೆ ಇದ್ರು. ಇವಾಗ ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ, ಯಾರು ಗೆಲ್ತಾರೆ ನೋಡೋಣ. ಕೇತನ್ ಅವ್ರು ಹೇಳ್ತಿದ್ದೀರಾ ಅಕ್ಕ ಧ್ರುವಂತ್ ಪಕ್ಕ ಫೇಕು, ಅವರು ಒಳ್ಳೆಯವರು ಅನ್ಕೊಂಡಿದ್ದೆ, ಬಟ್ ಅವರಷ್ಟು ಕೆಟ್ಟ ಯಾರು ಇಲ್ಲ ಅಂತ ಹೇಳ್ತಿದ್ದೀರಾ ಸರ್. ನಿಮ್ಗೆ ಯಾಕೆ ಅನ್ನಿಸ್ತು ಅಂದ್ರೆ ನಾನು ಕೇಳ್ತಿರೋದು, ಯಾಕಂದ್ರೆ ಪ್ರತಿಯೊಂದು ನೋಡ್ತಾ ಬನ್ನಿ, ಫಸ್ಟಿಗೆ ತುಂಬಾ ಒಳ್ಳೆಯವರಾಗಿ ನಾಟಕ ಮಾಡಕ್ಕೆ ಹೋದ್ರು. ಯಾಕಂದ್ರೆ ಕೆಲವೊಬ್ಬರಿಗೆ ಒಂದೊಂದು ಇದು ನೋಡಿದಾಗ, ಎಪಿಸೋಡ್ ನೋಡಿದಾಗ ಅನ್ಸಿರುತ್ತೆ. ಇಲ್ಲಿ ನಿನ್ನೆ ಸ್ಯಾಟರ್ಡೆ ಎಪಿಸೋಡ್ ಯಾರ್ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಾಗಿರುತ್ತೆ, ಹೌದು ಇಲ್ಲಿ ಧ್ರುವಂತ್ ಅವರು ಪಕ್ಕ ನಾಟಕ ಆಡ್ತಿದ್ದಾರೆ, ಅವರು ಒಳ್ಳೆಯವರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಸುತ್ತೆ. ಅವ್ರು ಪರ್ಸನಲ್ ಲೈಫ್ ಬೇಕಾಗಿಲ್ಲ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಫೇಕ್ ಆಗಿ ಇಲ್ಲಿ ಆಟ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಫಸ್ಟಿಗೆ ಇಲ್ಲಿ ಮಲ್ಲಮ್ಮ ಅವ್ರನ್ನ ಯೂಸ್ ಮಾಡ್ಕೊಂಡ್ರು, ಆನಂತರ ಇಲ್ಲಿ ರಕ್ಷಿತ್ ಅವ್ರ ಯೂಸ್ ಮಾಡ್ಕೊಳ್ಳೋಣ ಅಂತ ಹೋದ್ರು, ಬಟ್ ಅದು ವರ್ಕ್ ಆಗ್ಲಿಲ್ಲ. ರಕ್ಷಿತ್ ಅವರು ಇದಕ್ಕೆ ಬೀಳಲಿಲ್ಲ ಅಷ್ಟೇ. ಸಾಫಿ ಅವ್ರು ಹೇಳ್ತಿದ್ದೀರಾ ಸೂರಜ್ ಅವರು ಗುಡ್, ಹೌದು ಸೂರಜ್ ಅವರು ಗುಡ್ ಪ್ಲೇಯರೇ, ಬಟ್ ರಾಶಿಕಾ ಸೂರಜ್ ಅವ್ರ ಹಿಂದೆ ಹೋಗ್ತಾರಕ್ಕೆ ಅವ್ರಿಗೆ ಮೈನಸ್ ಆಗ್ತಿದೆ. ಹೌದು ಸರ್, ನಿಜವಾಗ್ಲೂ ಕೂಡ ನನಗೂ ಕೂಡ ಹಾಗೆ ಅನಿಸ್ತು. ನೀವು ನೋಡಿ, ಒಂದು ಮಸಿ ಬಲಿಯೋ ಟಾಸ್ಕ್ ಯಾವ್ದೋ ಕೊಟ್ಟಿರ್ತಾರೆ, ಇಲ್ಲಿ ರಿಷಾ ಅವ್ರಿಗೆ ಕೊಡ್ತಾರೆ ಸಿಕ್ಕಾಪಟ್ಟೆ, ಎಲ್ಲರೂ ಕೂಡ ಎದ್ದು ಬಿದ್ದು ಆಗ್ತಾರೆ, ಸಕ್ಕದಾಗ ಕೊಡ್ತಾರೆ. ಅದನ್ನ ಪ್ರೋ ಮ್ಯಾಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ರಿಷಾ ಅವರು ಕೋಪ ಮಾಡ್ಕೊಂಡು ನೆಕ್ಸ್ಟ್ ಡೇ ಏನೊಂದು ಟಾಸ್ಕ್ ಕೊಡ್ತಾರೆ, ಲೆಟರ್ ಹರಿದಾಕಕ್ಕೂ ಕೂಡ ಅದೇ ಕಾರಣ. ಇಲ್ಲ ಅಂತಂದ್ರೆ ಅವರು 100% ಗಿಲ್ಲಿಯವ್ರ ಲೆಟರ್ನ ಇಲ್ಲಿ ಹರಿತಿದ್ದೆ ಅಂತ ಕೂಡ ಇಲ್ಲಿ ರಾಶಿಕ್ ಅವ್ರ ಹತ್ರ ಕುತ್ಕೊಂಡು ಇಲ್ಲಿ ಇವ್ರ ಹತ್ರ, ಹೌದು ರಾಶಿಕ್ ಅವ್ರ ಹತ್ರ ಕುತ್ಕೊಂಡು ಇಲ್ಲಿ ಮಾತಾಡ್ತಾರೆ. ಕೇತನ್ ಅವರು ಅಕ್ಕ ಸಂಗೀತ ಶೃಂಗೇರಿ ಅವರು ವಿನ್ ಆಗೋಕೆ ತುಂಬಾ ಡಿಸರ್ವ್ ಇದ್ರು, ಬಟ್ ಆಗಿಲ್ಲ. ಹೌದು ಸರ್, ಕೆಲವೊಂದು ಸೀಸನಲ್ಲಿ ನಾನು ಅದನ್ನೇ ಹೇಳಿದಲ್ಲ, ಮ್ಯಾಚ್ ಅಂತ ಇದ್ದಾಗ ಯಾರು ಗೆಲ್ತಾರೆ ಅಂತ ನಾವು ಅನ್ಕೊಂಡಿರ್ತೀವೋ ಆ ಟೀಮ್ ಸೋತೋಗ್ಬಿಡುತ್ತೆ ಕೆಲವೊಂದು ಸತಿ ನಾನು ಹೇಳ್ತಾ ಇರೋದು. ಬಟ್ ಈಸಿಯಾಗಿ ಗೆಲ್ಲೋರು ಕೂಡ ಇಲ್ಲಿ ಇದ್ದಾರೆ, ತುಂಬಾ ಕಷ್ಟಪಟ್ಟು ಗೆಲ್ಲೋರು ಕೂಡ ಇಲ್ಲಿ ಇದ್ದಾರೆ. ಸಂಗೀತ ಶೃಂಗಿ ಅವರು ಗೆಲ್ತಾರೆ ಅಂತ ನಾನು ಕೂಡ ಇಲ್ಲಿ ಅನ್ಕೊಂಡಿದ್ದೆ. 10ನೇ ಸೀಸನ್ ಇರಬೇಕು, ಡ್ರೋನ್ ಪ್ರತಾಪ್ ಅವರೆಲ್ಲ ಇದ್ದಾಗ ಇಲ್ಲಿ ಸಂಗೀತ ಶೃಂಗಿ ಅವರು ಬಂದೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲ್ಯಾಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆಗೋಗ್ಬಿಟ್ಟಿದೆ ಇವಾಗ. ಅಟ್ಲೀಸ್ಟ್ ಇವಾಗ ನಡೀತಿರೋ ಸೀಸನ್ ಆದ್ರೂ ಯಾರಾದ್ರೂ ಹುಡುಗಿರು ಗೆಲ್ತಾರ ಅಂತ ನೋಡ್ಬೇಕು. ಕೇತನ್ ಅವ್ರು ಹೇಳ್ತಿದ್ದೀರಾ ಅಕ್ಕ ಈ ವೀಕು ಧ್ರುವಂತ್ ಅವ್ರು ಹೋಗ್ಬೇಕು. ಸರ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಬಟ್ ಮುಗ್ದಿದೆಯೋ ಗೊತ್ತಿಲ್ಲ ನನಗೆ. 100% ಅವ್ರು ನಾಮಿನೇಟ್ ಆಗೋದಂತೂ ಕನ್ಫರ್ಮ್. ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ, ಒಂದ್ಸತಿ ಅಬ್ಸರ್ವ್ ಮಾಡಿ ನೀವು, ಯಾರ್ಯಾರು ನಾಮಿನೇಷನ್ ಯಾರ್ಯಾರ ಹೆಸರು ತಗೊಂಡಿದ್ದಾರೆ ಅಂತ ಬಿಟ್ಟು. ರಾಶಿಕ್ ಅವರು ಧ್ರುವಂತ್ ಅವ್ರ ಹೆಸರು ತಗೊಂಡ್ರು, ಸಖತ್ತಾಗಿ ಇಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ಕೂಡ ಎಂಥವ್ರಿಗೆ ಆದ್ರೂ ಕೂಡ ಬೇಜಾರಾಗಿ ಆಗುತ್ತೆ ಅಲ್ವಾ, ಆ ರೀತಿಯಾಗಿ ಮಾತಾಡಿದ್ರು ಅಂತಂದ್ರೆ ಒಂದು ಹುಡುಗಿ ಬಗ್ಗೆ. ಇಲ್ಲಿ ರಾಶಿಕ್ ಅವ್ರು ಏನು ಕಮ್ಮಿ ಇಲ್ಲ, ಅವ್ರು ಮಾತಾಡಿದ್ದು ಕೂಡ ಅದೇ ರೀತಿಲಿ ಇತ್ತು. ಸಲಿಗೆಯಿಂದ ನಡ್ಕೊಳ್ಳೋದೇ ತಪ್ಪು. ಬಿಗ್ ಬಾಸ್ ಮನೆಗೆ ಹೋಗಿರೋದು ಆಟ ಆಡಕ್ಕೆ, ಅಂದ್ರೆ ಗೇಮಲ್ಲಿ ಆಟ ಆಡಬೇಕು, ಇನ್ನೊಬ್ಬರ ಜೊತೆ ಹೋಗಿ ಆಟ ಆಡೋದಲ್ಲ. ಯಾಕಂದ್ರೆ ಅದು ಆಟ ಇರ್ಬೋದು, ಯಾವುದೇ ಇರ್ಬೋದು, ಬಟ್ ಪರ್ಸನಲ್ ಆಗಿ ತಗೊಳಕ್ ಹೋಗ್ಬಾರ್ದು ಯಾವುದನ್ನು ಕೂಡ. ಇನ್ನು ನಾಮಿನೇಟ್ ಆಗಿಲ್ಲ, ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಅಂತ ಗೊತ್ತಾದ್ರೆ ಇಲ್ಲಿ ಗೊತ್ತಾಗೋದು ಯಾರು ಎಲಿಮಿನೇಟ್ ಆಗಬಹುದು ಅಂತಂದ್ಬಿಟ್ಟು. ಮುರುಳಿ ಅವ್ರು ಹೇಳ್ತಾ ಇದ್ದೀರಾ ಮೇಡಮ್ ಗಿಲ್ಲಿ ವಿನ್ ಪಕ್ಕ ಅಂತಂದ್ಬಿಟ್ಟು. ಸರ್ ನೋಡ್ಬೇಕಾಗತ್ತೆ, ಇವಾಗ 50 ದಿವಸ ಆಗಿದೆ, ಇನ್ನೂ ಸುಮಾರು 60 ದಿವಸಗಳಲ್ಲಿ ಬಾಕಿ ಇದೆ. ಯಾಕಂದ್ರೆ 110 112 ದಿವಸ ಅಂದ್ರೆ ಈ ಒಂದು ಸೀಸನ್ 2 ಫಿನಾಲೆ ಇದೆ, ಸ್ವಲ್ಪ ಲಾಂಗ್ ಆಗಿ ಹೋಗ್ಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಮತ್ತೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ರಾಶಿಕಾ ಅವರೇ ಮಾತಾಡ್ತಿದ್ರು. ಯಾರಾದ್ರೂ ವೈಲ್ಡ್ ಕಾರ್ಡ್ ಅಲ್ಲಿ ಕಳಿಸಿ ಸರ್ ಬೇಜಾರಾಗ್ತದೆ ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ಬೆಳಿಗ್ಗೆ ಇಲ್ಲಿ ಹೇಳ್ತಿದ್ರು. ಪಾಪ ಯಾಕೆ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಯಾರು ಬರ್ಬೇಕು ಅಂತಿದ್ದಾರೆ ಏನೋ ಗೊತ್ತಿಲ್ಲ, ಅಥವಾ ಮುಂಚೆನೆ ಅವ್ರಿಗೆ ಗೊತ್ತಾ ಯಾರು ಬರ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಿಲ್ಲ. ಅವ್ರು ಹೇಳ್ತಿದ್ರು ವೈಲ್ಡ್ ಕಾರ್ಡ್ ಅಲ್ಲಿ ಯಾರನ್ನ ಸ್ಪರ್ಧಿನ ಕಳಿಸಿ ಬಿಗ್ ಬಾಸ್ ಅಂತಂದ್ಬಿಟ್ಟು. ಸಾಫಿ ಅವ್ರು ಹೇಳ್ತಿರೋ ಧ್ರುವಂತ್ ಫೇಸ್ ಸ್ಮೈಲ್ ಇರುತ್ತೆ, ಬಟ್ ಮನ್ಸು ಸರಿ ಇಲ್ಲ ಮೇಡಮ್. ಮನ್ಸಿನ ವಿಚಾರ ನನಗೆ ಗೊತ್ತಿಲ್ಲ ಸರ್, ಬಟ್ ಅವ್ರ ಫೇಸಲ್ಲಿ ಸ್ಮೈಲ್ ಮಾಡ್ತಾರೆ, ಆದರೆ ಅದು ಫೇಕ್ ಅಂತ ಅನ್ಸುತ್ತೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ಯಾರ ಮನಸ್ಸು ಹೇಗಿರುತ್ತೆ ಅಂತ ತಿಳ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅಬ್ಸರ್ವ್ ಮಾಡಿದಾಗ ಹಾಗೆ ಅನ್ಸುತ್ತೆ ನಿಜವಾಗ್ಲೂ ಕೂಡ, ನೀವು ಹೇಳಿದ್ ಕರೆಕ್ಟೇ ಅನ್ಸುತ್ತೆ ಆ ರೀತಿ. ನಮ್ದು ಬೆಂಗಳೂರೇನೆ. BBKಯಲ್ಲಿ ಯಾರು ಇಷ್ಟ ಅಂತ ಕೇಳ್ತಿದ್ದೀರಾ ಸರ್? ನಂಗೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಇಷ್ಟ, ಆದರೆ ಪರ್ಟಿಕ್ಯುಲರ್ ಆಗಿ ಇವರೊಬ್ಬರೇ ಇಷ್ಟ ಅಂತೇನಿಲ್ಲ, ಎಲ್ಲರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಆದರೆ ಇಲ್ಲಿ ಫೇಕ್ ಆಗಿ ಆಟ ಆಡೋರು ನನಗೆ ಇಷ್ಟ ಆಗಲ್ಲ. ಹಿಂದೊಂದು ಮುಂದೊಂದು ಮಾತಾಡ್ತಾರಲ್ಲ ಅಂಥವ್ರು ನನಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಸಿನಿಮಾ ಅಂತಾನೆ ತಗೊಳ್ಳಿ, ಎಲ್ಲಾ ಹೀರೋಗಳ ಸಿನಿಮಾನು ಕೂಡ ಇಲ್ಲಿ ನಾನು ನೋಡ್ತೀನಿ. ಮತ್ತೆ ಕಂಟೆಸ್ಟೆಂಟ್ ಅಂತ ಕೂಡ ಬಿಗ್ ಬಾಸ್ ಬಂದಾಗ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ನಂಗೆ ತುಂಬಾನೇ ಇಷ್ಟ.
ಸಂದೇಶ್ ಸುರೇಶ್, ಗಿಲ್ಲಿ ಮೇನ್ ಹೀರೋ ಬಿಗ್ ಬಾಸ್ ಅಲ್ಲಿ. ಹೌದು ಸರ್, ಗಿಲ್ಲಿ ಅವರು ಮೇನ್ ಹೀರೋ ಆಗಿ ಕಾಣಿಸ್ಕೊಂತಿದ್ದಾರೆ. ಬಟ್ ಇವ್ರನ್ನ ತುಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಏನೋ ಸತ್ಯವಾಗ್ಲೂ ಗೊತ್ತಿಲ್ಲ. ಬಟ್ ಇವಾಗ ಬಂದಿರೋ ನ್ಯೂಸ್ ಅಂತೂ ನೋಡಿದಾಗ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಇಲ್ಲಿ ಗಿಲ್ಲಿ ಅವ್ರನ್ನ ತುಳಿಬೇಕು ಅಂತ ಈ ರೀತಿ ಮಾಡ್ತಾ ಇದಾರ, ಏನ್ ಮಾಡ್ತಾ ಇದಾರ ಅಂತ ಗೊತ್ತಿಲ್ಲ. ಬಟ್ ಕೇಸ್ ಹಾಕೋ ಅಂಥದ್ದು ಅಷ್ಟೊಂದು ಏನು ಇರಲಿಲ್ಲ. ಕ್ಲೋಸ್ ಆಗುತ್ತೆ ಬಿಡಿ. ಸುದೀಪ್ ಸರು ಇದು ಅರ್ಥ ಆಗಲಿಲ್ಲ ಸರ್. ಚಂದ್ರಕಲಾ ಅವರೇನೋ ಕಳಿಸಿದ್ದೀರಾ. ಸುದೀಪ್ ಸರು ಕೇತನ್ ಅವ್ರು ಕೇಳ್ತಿದ್ದೀರಾ. ನನ್ನ ಪ್ರಕಾರ ಟಾಪ್ 5 ಯಾರು ಅಂತಂದರೆ ಫಸ್ಟ್ ಗಿಲ್ಲಿ ನಟ, ಸೆಕೆಂಡ್ ರಕ್ಷಿತಾ ಅವರು, ಮೂರನೇದು ಧನುಷ್ ಅವರು, ನಾಲ್ಕನೇದು ಕಾವ್ಯ ಅವರು, ಐದನೇದು ರಘು ಅವರು. ಇದು ಪಕ್ಕ ಬೇಕಿದ್ದರೆ ಬರ್ತಿಕೊಳ್ಳಿ. ಹೌದು ಸರ್, ನಮಗೂ ಕೂಡ ಅನ್ಸುತ್ತೆ ಇವ್ರು ಇರಲಿ ಅಂತ ಅಂದ್ಬಿಟ್ಟು. ನೋಡೋಣ, ಇನ್ನು 50 ಡೇಸ್ ಟೈಮ್ ಇದ್ದಾರೆ. 50-60 ಡೇಸ್ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ನಿಮ್ಮ ಒಂದು ಒಪಿನಿಯನ್ ಹಂಚ್ಕೊಳ್ಳಿ. ಏನು ಕೂಡ ಇಲ್ಲಿ ಬೇಜಾರಿಲ್ಲ. ಯಾಕಂತಂದ್ರೆ ಎಲ್ಲರ ಒಪಿನಿಯನ್ ಒಂದೇ ಥರ ಇರಬೇಕು ಅಂತಂದ್ಬಿಟ್ಟು ನಿಜವಾಗ್ಲೂ ಕೂಡ ಯಾರು ಕೂಡ ಇಷ್ಟಪಡಲ್ಲ. ನೀವು ನೋಡ್ಬೋದು ಬಿಗ್ ಬಾಸ್ ಮನೆಯಲ್ಲೇ ಇಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಒಂದೊಂದು ಕ್ಷೇತ್ರದಿಂದ ಬಂದಿದ್ದಾರೆ. ಬಟ್ ಎಲ್ಲರೂ ಒಪಿನಿಯನು ಕೂಡ ಇಲ್ಲಿ ಬೇರೆ ಇದೆ ಅಲ್ವಾ. ಸಾಫಿ ಅವರು, ಗಿಲ್ಲಿ ಆ್ಯಂಡ್ ರಕ್ಷಿತಾ ಅವರು ಟಾಪ್ 5 ಇರಲೇಬೇಕು ಮೇಡಮ್. ಹೌದು ಸರ್, ನಮಗೂ ಕೂಡ ಅದೇ ಆಸೆ ಇದೆ. ಚೆನ್ನಾಗಿ ಆಡೋರು ಟಾಪ್ 5 ಇರಲೇಬೇಕು. ಆಡದೇ ಇರೋರು ಮನೆಗೆ ಬರಲಿ. ಇಲ್ಲಿ ಬಿಗ್ ಬಾಸ್ ಒಂದು ಚಟುವಟಿಕೆ ಅಂದರೆ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಹೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ಲದೆ ಇರೋರು, ಅರ್ಹತೆ ಇಲ್ಲದೆ ಇರೋರು ನಾಮಿನೇಟ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಿದ್ರೆ ಇವತ್ತದು ಪ್ರಸಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆ ಆದರೂ ಕೂಡ ಆಗಬಹುದು. ಯಾರ್ಯಾರು ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ವಿಜಯ್ ಅವ್ರು ಹೇಳ್ತಾ ಇದ್ದೀರಾ ಗಿಲ್ಲಿ ಇನ್ನು ನೆಕ್ಸ್ಟ್ ಲೆವೆಲ್. ಹೌದು ಸರ್, ಗಿಲ್ಲಿ ಅವ್ರು ಇರೋಕ್ಕೆ ಕೆಲವೊಬ್ರು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಇವಾಗ ಯಾರ್ಯಾರು ಇಲ್ಲಿ ಕಮೆಂಟ್ ಹಾಕಿದ್ರು, ನಿಮಗೆ ಬಿಗ್ ಬಾಸ್ ಯಾರು ತುಂಬಾ ಇಷ್ಟ ಆಗ್ತಾರೆ ನನ್ನ ಪ್ರಕಾರ ಬಿಡಿ. ಯಾಕಂದ್ರೆ ನಿಮ್ಮ ಪ್ರಕಾರ ನಿಮಗೆ ಅಂತ ಒಬ್ಬ ನೆಚ್ಚಿನ ಕಂಟೆಸ್ಟೆಂಟ್ ಅಂತೂ ಇದ್ದೇ ಇರ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ನೋಡ್ಬೇಕು ಅಂತ ಎಲ್ಲರೂ ಕೂಡ ಇಲ್ಲಿ ಕುತ್ಕೊಳ್ಳಲ್ಲ. ಒಬ್ರು ಯಾರಾದ್ರೂ ಇಲ್ಲಿ ಫೇವ್ರೇಟ್ ಅಂತ ಇದ್ದೇ ಇರ್ತಾರೆ. ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಸ್ವಲ್ಪ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಸುಜಾತ್ ಕುಮಾರ್ ಕೇಸ್ ಯಾಕೆ ಮೇಡಮ್? ಅದೇ ಸರ್ ಹೇಳಿದ್ನಲ್ಲ, ಅವರು ರಿಷಾ ಅವ್ರದ್ದು ಬಟ್ಟೆನ ಮುಟ್ಟಿದ್ರು ಅಂತ ಅಂದ್ಬಿಟ್ಟು ಬಟ್ಟೆನ ಎತ್ಕೊಂಡೋಗಿ ಬಾತ್ರೂಮಲ್ಲಿ ಇಟ್ಟರು ಅಂತ ಅಂದ್ಬಿಟ್ಟೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಸಿಲ್ಲಿ ರೀಸನ್ ಅಂತ ಇಲ್ಲಿ ಅನ್ಸುತ್ತೆ. ಆದರೆ ರಿಷಾ ಅವ್ರ ಮೇಲೆ ಯಾರು ಕೇಸ್ ಹಾಕಿಲ್ಲ. ಇಲ್ಲಿ ಗಿಲ್ಲಿಯವ್ರ ಮೇಲೆ ಅಷ್ಟೇ ಕೇಸ್ ಹಾಕಿರೋದು. ಫೂಟೇಜ್ ಎಲ್ಲ ತರಿಸ್ಕೊಂಡಿದ್ರಂತೆ, ಎಲ್ಲ ಚೆಕ್ ಮಾಡಿದಾರಂತೆ. ಮಹಿಳಾ ಆಯೋಗದವರು ಕೂಡ ಇದ್ರ ಮೇಲೆ ಮಹಿಳಾ ಆಯೋಗದವರೇ ಕೇಸ್ ಹಾಕಿರೋದು. ಗಿಲ್ಲಿಯವರು ಈ ರೀತಿ ಮತ್ತೆ ಏಕವಚನ ಕೂಡ ಇಲ್ಲಿ ಮಹಿಳೆಯರ ಮೇಲೆ ಯೂಸ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕೇಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಕೇಸ್ ಯಾಕೆ ಅಂತ ಹೇಳಿದೆ ಸರ್. ಮತ್ತೆ ಗಿಲ್ಲಿ ಆ್ಯಂಡ್ ರಕ್ಷಿತಾ ಕಾಮಿಡಿ ಡ್ಯಾನ್ಸ್ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಹೌದು ಸರ್, ಗಿಲ್ಲಿ ಅವ್ರದ್ದು ಮತ್ತು ರಕ್ಷಿತ್ ಅವ್ರದ್ದು ಡ್ಯಾನ್ಸ್ ತುಂಬ ಚೆನ್ನಾಗಿ, ಒಂದು ಅಣ್ಣ ತಂಗಿ ಬಾಂಧವ್ಯ ಏನಿದೆ ತುಂಬ ಚೆನ್ನಾಗಿ ಇಲ್ಲಿ ಇದೆ. ಲೈವಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಗಿಲ್ಲಿ ನಟ ಅವ್ರು ಏನನ್ನ ಹೇಳಿದ್ರೆ, ರಕ್ಷಿತ್ ಅವ್ರು ತುಂಬ ಚೆನ್ನಾಗಿ ಇಲ್ಲಿ ಕೆಲಸ ಕೂಡ ಮಾಡಿಕೊಡ್ತಾರೆ. ನಮ್ಮ ವಂಶದ ಕುಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ನಿನ್ನೆ ಅಷ್ಟು ಬೈದಿದ್ರು ಕೂಡ ಇಲ್ಲಿ ನಮ್ಮ ವಂಶದ ಕುಡಿ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ಹೇಳಿದ್ರು, ನನ್ನ ರಕ್ತ ನನ್ನ ಕೈಲಿ ಆಡ್ ಬೆಳೆದಿರೋ ಕೂಸಿದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ರು. ಇಲ್ಲಿ ರಘುವ್ರು ಕೂಡ ಸಿಕ್ಕಾಪಟ್ಟೆ ನಗ್ತಾ ಇದ್ರು. ಅಂದ್ರೆ ನೋಡಿ, ಕಾಮಿಡಿ ಅಂತ ಇದ್ದಾಗ ಅದರ ಕಾಮಿಡಿ ರೀತಿಯಲ್ಲಿ ತಗೊಂಡ್ಬಿಟ್ರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಗಿಲ್ಲಿ ಅವರು ರಕ್ಷಿತ್ ಅವ್ರನ್ನ ಎಷ್ಟು ಅಣಗಿಸ್ತಾರೆ, ಎಷ್ಟು ಇಲ್ಲಿ ಇದು ಮಾಡ್ತಾರೆ, ಆದ್ರೂ ಕೂಡ ಇಲ್ಲಿ ರಕ್ಷಿತ್ ಅವ್ರಿಗೆ ಏನು ಅನ್ಸಲ್ಲ. ಅದೇ ಅಶ್ವಿನಿ ಗೌಡವ್ರಿಗೆ ಅದು ಯಾಕೆ ಹಂಗೆ ಅನ್ಸುತ್ತೋ ಗೊತ್ತಿಲ್ಲ. ಗಿಲ್ಲಿ ಓವರ್ ಆಗಿ ಮಾಡ್ತಾನೆ, ಗಿಲ್ಲಿ ಓವರು ಅಂತಾನೆ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಸರ್ ಅದೇ ಹೇಳುತ್ತಾರ ಕೇಸ್ ಏನಕ್ಕೆ ಅಂತಂದ್ರೆ, ರಿಷಾ ಅವ್ರದ್ದು ಬಟ್ಟೆ ತಗೊಂಡೋಗ್ಬಿಟ್ಟು ಬಾತ್ರೂಮಲ್ಲಿ ಇಟ್ಟರು ಅನ್ನೋ ಕಾರಣಕ್ಕೇನೆ ಇಲ್ಲಿ ಕೇಸ್ ಹಾಕಿರೋದು. ಆದರೆ ಪೂರ್ತಿ ವಿಡಿಯೋ ಫುಟೇಜ್ ಏನಿತ್ತು ಅದನ್ನು ತರಿಸ್ಕೊಂಡು ಚೆಕ್ ಮಾಡಿದಾರಂತೆ. ಚೆಕ್ ಮಾಡಿದ್ಮೇಲೆ ಯಾವುದು ಸತ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿ ಸುಮ್ಮನೆ ಆಗಿದೆ. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಬೇರೆ ರೀತಿನೇ ಆಗಿರೋದು. ಕೇತನ್ ಅವರು, ಗಿಲ್ಲಿ ಸ್ವಲ್ಪ ಸಂದರ್ಭ ನೋಡಿಕೊಂಡು ಕಾಮಿಡಿ ಮಾಡಬೇಕು. ಹೌದು ಸರ್, ನಾನು ಅದೇ ಇಲ್ಲಿ ಹೇಳಿದ್ದು. ಸಮಯ ಸಂದರ್ಭನ ನೋಡ್ಕೋಬೇಕಾಗುತ್ತೆ. ಗೇಮ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಬೇಕು, ತುಂಬ ಸೀರಿಯಸ್ ಅಲ್ಲ, ಸ್ವಲ್ಪ ಸೀರಿಯಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಟೈಮ್ ಕಾಮಿಡಿ ಓವರ್ ಅನ್ಸುತ್ತೆ. ಹೌದು ಸರ್, ಹಾಗೆ ಗೇಮ್ ಕಡೆ ಫೋಕಸ್ ಮಾಡಬೇಕು. ನಾನು ಅದೇ ಫಸ್ಟಲ್ಲೇ ಇಲ್ಲಿ ಹೇಳ್ದೆ, ಕ್ವಶನ್ ಕೇಳಿದಾಗ ಒಬ್ಬರು ಸ್ವಲ್ಪ ಗೇಮ್ ಕಡೆ ಫೋಕಸ್ ಮಾಡಲೇಬೇಕಾಗುತ್ತೆ. ವಿಜಯ್ ಅವ್ರು ಹೇಳ್ತಾರೆ ಗಿಲ್ಲಿ ಕಾವ್ಯ ರಕ್ಷಿತಾ. ಓಕೆ ಸರ್.
ಕೇತನ್ ಅವ್ರು ಹೇಳ್ತಾ ಇದ್ದೀರಾ ನಿಮಗೆ ನನಗೆ ಕಾವ್ಯ ಅವ್ರ ಕಂಡ್ರೆ ತುಂಬ ಇಷ್ಟ. ಹೌದು ಸರ್, ನಿಮಗೆ ಅದೇ ಅಲ್ವಾ, ಒಬ್ಬೊಬ್ರಿಗೆ ಒಬ್ಬೊಬ್ರು ಕಂಟೆಸ್ಟೆಂಟ್ ತುಂಬಾ ಇಲ್ಲಿ ಇಷ್ಟ ಆಗುತ್ತೆ. ಬಟ್ ಆದರೆ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ, ಅವ್ರು ತಪ್ಪು ಮಾಡಿದಾಗೂ ಕೂಡ ಸರಿ ಇದ್ದಾರೆ ಅಂತ ಹೇಳಕ್ ಹೋಗ್ಬಿಡಿ. ಯಾಕಂದ್ರೆ ತಪ್ಪು ಮಾಡಿದಾಗ ಅದು ಕೆಲವೊಂದು ವಿಚಾರಗಳು ತುಂಬ ಸೂಕ್ಷ್ಮವಾದ ವಿಚಾರಗಳಿರುತ್ತೆ. ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂಡ್ರು, ಇವೆಲ್ಲ ಚೆನ್ನಾಗಿರಲ್ಲ ಅಂತ ಇಲ್ಲಿ ಅನ್ಸುತ್ತೆ. ಬಟ್ ಕೆಲವೊಬ್ರು ನೋಡೋರಿಗೆ ಬೇರೆ ರೀತಿ ಅನ್ಸ್ಬಾರ್ದಲ್ವಾ, ಯಾಕಂದ್ರೆ ಅವ್ರದ್ದು ಒಂದು ಲೈಫ್ ಅಂತ ಇರುತ್ತೆ. ಬಿಗ್ ಬಾಸ್ ಮನೆ ಒಂದೇ ಲೈಫ್ ಅಲ್ಲ, ಹೊರಗಡೆ ಬಂದ್ಮೇಲೂ ಕೂಡ ಇಲ್ಲಿ ಅವ್ರದ್ದು ಲೈಫ್ ಅಂತ ಇರುತ್ತೆ. ರಾಕಿ ಅವ್ರು ಕೇಳ್ತಾರ ಸುದೀಪ್ ಸರ್ ಫೇರ್ ಆಗಿ ಮಾತಾಡಿದ್ರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ. ನಾನು ಹೇಳಿದ್ನಲ್ಲ ಸರ್, ವಿಡಿಯೋ ಮಾಡಿ ಇಲ್ಲಿ ಹಾಕೋದಲ್ಲ, ಕೆಲವೊಂದು ವಿಚಾರ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು. ಇಲ್ಲಿ ರಾಶಿಕಾ ಅವ್ರದ್ದು, ರಿಷಾ ಅವ್ರದ್ದು, ಮತ್ತೆ ಧ್ರುವಂತ್ ಅವ್ರು ಬೈದಿದ್ದಿರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆದ್ರೆ ಇಲ್ಲಿ ಬೇಜಾರಾಗ್ತಿರೋ ವಿಚಾರ ನೀವು ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವ್ರು ತಪ್ಪು ಮಾಡಿದಾಗ, ಜಾನ್ವಿ ಅವ್ರು ತಪ್ಪು ಮಾಡಿದಾಗ ಯಾಕೆ ಆ ರೀತಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಪಿತ್ತ ನೆತ್ತಿಗೇರಲ್ಲ, ಇದೇ ನನಗೂ ಕೂಡ ಇಲ್ಲಿ ಅನಿಸಿದ್ದು. ಎಲ್ಲರಿಗೂ ಕೂಡ, ನಾನು ಒಬ್ಬಳಿಗೆ ಅಂತಲ್ಲ, ಸುಮಾರು ಜನಕ್ಕೆ ಇಲ್ಲಿ ಅನಿಸಿದೆ. ಬಡವ್ರ ಮೇಲೆ ಇಲ್ಲಿ ದರ್ಪ ತೋರಿಸ್ತಾ ಇದಾರ ಅಂತ ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಎಲ್ಲರಿಗೂ ಕೂಡ. ಜಾನ್ವಿ ಅಶ್ವಿನಿ ಗೌಡ ಸಾಫಿ ಅವ್ರು ಹೇಳ್ತಿದ್ದಾರೆ ಜಾನ್ವಿ ಅಶ್ವಿನಿ ಗೌಡ ಜೊತೆಗಿದ್ರೆ ಪಕ್ಕ ಮನೆಗೆ. ಹೌದು ಸರ್, ಇಲ್ಲಿ ಒಬ್ಬೊಬ್ರು ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಜೊತೆಲಿದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಇವ್ರಿಬ್ರು ಎಷ್ಟು ಬಕ್ರ ಮಾಡಕ್ ಹೋದ್ರು ಅಂತಂದ್ರೆ, ಅದನ್ನೇ ಹೇಳಿದ್ರಲ್ಲ ಇಲ್ಲಿ ಅಶ್ವಿನಿ ಗೌಡ ಅವ್ರು, ಇಬ್ರು ಕೂಡ ಒಳಗಡೆ ಹೋಗಿ ಮಾತಾಡ್ಕೊಂಡ್ವಿ, ಮೈಕೆಲ್ಲ ತೆಗ್ದಿಟ್ಟಿದ್ವಿ ಅಂತ ಅಂದ್ಬಿಟ್ಟು. ಇವ್ರಿಗೆ ಯಾಕೆ ಬೇಕಿತ್ತು, ಮಾತಾಡ್ಕೊಂಡಿದ್ರೆ ಸುಮ್ಮನೆ ಇರ್ಬೇಕಿತ್ತು. ಅದನ್ನ ಬಿಟ್ಬಿಟ್ಟು ನಾವು ಇವ್ರು ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಜಗಳ ಆಡ್ಕೊಂಡ್ರು ಕೂಡ ಇವ್ರನ್ನ ಯಾರು ಕೂಡ ನಂಬಲ್ಲ, ಈಗಲೇ ನಂಬ್ತಲ್ಲ ಆಲ್ಮೋಸ್ಟ್. ಇಲ್ಲಿ ಇವರು ಗಿಲ್ಲಿ ನಟ ಅವ್ರು ಹೇಳಿದ್ರು, ನಿಮ್ಮಿಬ್ರು ನಾವು ನಂಬೋದೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಮೋಸ್ಟ್ಲಿ ಜಾನ್ವಿ ಅವ್ರು ಪ್ಲಾನ್ ಮಾಡ್ಕೊಂಡು ಬಂದ್ರು ಅಂತ ಕಾಣಿಸುತ್ತೆ. ಇಲ್ಲಿ ಗಿಲ್ಲಿ ಅವ್ರ ಜೊತೆ ಮಾತಾಡೋದಿರ್ಬೋದು, ಕಾವ್ಯ ಅವ್ರ ಜೊತೆ ಮಾತಾಡೋದಿರ್ಬೋದು, ಇಲ್ಲಿ ಯಾರ್ಯಾರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ತಿಳ್ಕೊಳಕ್ ಇವ್ರಿಬ್ರು ಜಗಳ ಆಡ್ಕೊಂಡು ದೂರ ಆದ್ರೇನೋ ಇದು ಒಂದು ಗೇಮ್ ಸ್ಟ್ರಾಟರ್ಜಿ ಇರ್ಬೋದು ಅವರಿಬ್ಬರದು. ಈ ವೀಕ್ ನೋಡಿ ಅವರಿಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಬೇಜವಾಬ್ದಾರಿ ಅಂತ ಕೇಳಿದಾಗ ಈಗ ಗಿಲ್ಲಿ ನಟ ಅವ್ರಿಗೆ ಹೇಗೆ ಕೊಟ್ಟರು, ಒಂದು ಆಕ್ಟಿವಿಟಿ ಕೊಟ್ಟಿದ್ರು, ಅದರಲ್ಲಿ ಗುಲಾಮ್ ಅಂತ ಕೊಟ್ರಲ್ಲ. ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರು ಏನಕ್ಕೆ ನಾಮಿನೇಟ್ ಆದ್ರು ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಕೂಡ ತುಂಬಾ ಬೇಜವಾಬ್ದಾರಿ ತರದಿಂದ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರೂ ಕೂಡ ಕೊಟ್ರಲ್ಲ, ಅದಕ್ಕೆ ನನಗೆ ನಾನೇ ತಗೊಂತೀನಿ, ಹೌದು ನಾನು ಬೇಜವಾಬ್ದಾರಿಯಿಂದ ಇದ್ದೆ, ಮೈಕ್ ಸರಿಗೆ ಹಾಕೊಳ್ಳಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರು. ಪುಣ್ಯಕ್ಕೆ ಇದೊಂದಾದ್ರೂ ಇಲ್ಲಿ ಒಪ್ಕೊಂಡ್ರು. ನಿಮಗೆ ರಕ್ಷಿತಾ ಗಿಲ್ಲಿ ಕಾವ್ಯ ಅವ್ರ ಇಷ್ಟ, ಓಕೆ ಸರ್. ಸಾಫಿ ಅವರು ರಿಷಾ ಆ್ಯಂಡ್ ರಾಶಿಕಾ ಬರೀ ಮಾತು ಅಷ್ಟೇ. ಅದೇ ಸರಿ, ಅವರಲ್ಲಿ ಕಿರ್ಚಾಡೋದು ಮಾಡ್ತಾರೆ. ಬಟ್ ನೀವು ರಿಷಾ ಅವರು ಬರೀ ಕಿರ್ಚಾಡೋದು ಮಾಡ್ತಿದ್ದಾರೆ. ಇವರು ರಾಶಿಕಾ ಅವರು ನೀವು ನೋಡಿ, ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಆಡಿರೋ ಗೇಮ್ಗಳು ಮೋಸ್ಟ್ ಗೆದ್ದಿದ್ದಾರೆ, ಯಾವುದೋ ಒಂದು ಮಾತ್ರ ಸೋತಿದ್ದಾರೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ತುಂಬಾ ಇಲ್ಲಿ ಎಪಿಸೋಡ್ಸ್ ಆಗಿದ್ದಾರ, ನೆನಪಿಲ್ಲ. ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಿದ್ದಾರೆ. ಬಟ್ ಸೂರಜ್ ಅವ್ರ ಜೊತೆ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಇದಾಗ್ತದೆ ಅಂತ ಅನ್ಸುತ್ತೆ. ಓಕೆ, ಸದ್ಯಕ್ಕೆ ವೀಕ್ಷಕರೇ ಇವಾಗ ಏನು ಹೇಳಬೇಕಿತ್ತು, ಏನೊಂದು ಅಪ್ಡೇಟ್ ಕೊಡಬೇಕಿತ್ತು ಕೊಟ್ಟಿದ್ದೀನಿ. ಈಗ ಲೈವಲ್ಲಿ ಏನು ನಡೀತಾಯಿತ್ತು ಅಂತಂದರೆ, ಯಾರ್ಯಾರು ನಾಮಿನೇಟ್ ಆಗಿದ್ರು, ಮತ್ತು ಇಲ್ಲಿ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ರು, ಗುಲಾಮ ಅನ್ನೋದು, ಮತ್ತಿಲ್ಲಿ ಪ್ರೋಮೋ ಬಿಟ್ಟಿದ್ರು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಆಗ್ತಿದ್ದಾರೆ, ಯಾರು ಕಷ್ಟ ಆಗ್ತಿದ್ದಾರೆ ಅನ್ನೋ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪಿದ್ರು ಕೂಡ ಅದನ್ನು ಕೂಡ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ವೀಕ್ಷಕರೇ, ಬಾಯ್. ರಿಷಾ ಆ್ಯಂಡ್ ರಾಶಿಕಾ ಬರೀ ಮಾತು ಅಷ್ಟೇ. ನೀವು ಚೆನ್ನಾಗಿ ಮಾತಾಡ್ತೀರಾ ಮೇಡಮ್, ಥ್ಯಾಂಕ್ ಯು ಸರ್.